ಹಾಯ್ ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ನಾನು ನಾಗಪ್ಪ. ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ NCG ವತಿಯಿಂದ ಮುಂದೆ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ಸೆಪ್ಟೆಂಬರ್ ಮಂತಲ್ಲಿ ಬಂದಂಥ ಇಶ್ಯೂಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಎಕ್ಸಾಮಲ್ಲಿ ಬರುವಂತಹ ಇಶ್ಯೂಸ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇನ್ ಸೀರೀಸ್ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀನಲ್ಲ, ಇದನ್ನ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಕಡೆಯಿಂದ NCG ಕಾಂಪಿಟೇಟಿವ್ ಹಬ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಮಾಡ್ಕೊಂಡಿದೀವಿ. ಆ ಟೆಲಿಗ್ರಾಮ್ ಚಾನಲ್ ನಲ್ಲಿ ಈ ಒಂದು PDF ಲಿಂಕ್ ನಾವು ಶೇರ್ ಮಾಡಿರ್ತೀವಿ. ದಯವಿಟ್ಟು ಕ್ಲಾಸ್ ಆದ್ಮೇಲೆ ಹೋಗ್ಬಿಟ್ಟು PDF ಅಲ್ಲೂ ಕೂಡ ನೀವು ಇಲ್ಲಿ ನೋಡಬಹುದು. ಸೊ NCG ಕಾಂಪಿಟೇಟಿವ್ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ PDF ಕೂಡ ನಿಮಗೆ ಅಲ್ಲಿ ಸಿಗ್ತಾ ಬರುತ್ತೆ. ಮತ್ತೆ NCG ಕೊಡುವಂತ ಪ್ರತಿದಿನ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಕೂಡ ಸಿಗುತ್ತೆ. ಮತ್ತೆ ಮಂತ್ಲಿ ಮ್ಯಾಗಝಿನ್ಸ್ PDF ಕೂಡ ನಿಮಗೆ ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಡೇ ಕರೆಂಟ್ ಅಫೇರ್ಸ್ ಕೂಡ ಸಿಗುತ್ತೆ. ಜೊತೆಗೆ ಆ ಡೇ ಕರೆಂಟ್ ಅಫೇರ್ಸ್ ಮೇಲೆ MCQs ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡ್ತಿದ್ವಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಹಾಗಾಗಿ ಟೆಲಿಗ್ರಾಮ್ ಚಾನಲ್ದು ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಆಗುವಂತ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳು ಹಾಕ್ತಾ ಇರ್ತೀವಿ. ಅದನ್ನು ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದೀರಾ ಅದನ್ನ ಆಲ್ರೆಡಿ. ಸೊ ಅದ್ರ ಜೊತೆಗೆ ನಾವು PDF ಕೊಡುವಂತ ಮಂತ್ಲಿ PDF ಕೂಡ ಕೊಡ್ತಾ ಹೋಗ್ತೀವಿ. ಜೊತೆ ಈ ವಿಡಿಯೋ ಮಾಡುವಂತಹ ಕಂಟೆಂಟ್ PDF ಕೂಡ ನಿಮಗೆ NCG ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ನೀವು ಅದನ್ನು ಕೂಡ ರೆಗ್ಯುಲರ್ ಫಾಲೋ ಅಪ್ ಮಾಡಬಹುದು. ಮತ್ತೆ PDF ನೀವು ತಗೋಬಹುದು. ಸೊ ಇಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಕೂಡ ನೋಡ್ತಾ ಹೋಗೋಣ. ಎಕ್ಸಾಮ್ ಅಲ್ಲಿ ಕೇಳುವಂತ ಟಾಪಿಕ್ ಗಳನ್ನ ಸಾಮಾನ್ಯವಾಗಿ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ನಿತರ ಮಾಹಿತಿಗಳನ್ನ ನಾವಿಲ್ಲಿ PDF ಅಲ್ಲಿ ಶೇರ್ ಮಾಡ್ತಾ ಬರ್ತಿರ್ತೀವಿ. NCG ಗ್ರೂಪ್ ಅಲ್ಲಿ ನೀವು ಅದನ್ನ ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಮೊದಲನೇ ಟಾಪಿಕ್ ನೋಡಿದ್ರೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ 2024. ಸೊ 2024 ಕೊಟ್ಟಿರುವಂತಹ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಮೇಲೆ ನಿಮ್ಗೆ ಗೊತ್ತು, ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಸೊ ಏಷ್ಯಾದಲ್ಲಿ ಕೊಡುವಂತಹ ಅತಿ ಪ್ರಮುಖವಾಗಿರುವಂತಹ ನೊಬೆಲ್ ಅವಾರ್ಡ್ಗೆ ಈಕ್ವಲೆಂಟ್ ಆಗಿರುವಂತಹ ಅವಾರ್ಡ್ ಇದು. ಸೊ ಹಾಗಾಗಿ ಬಹುತೇಕ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಕೇಳ್ತಾನೆ ಕೂಡ. ಸೊ ಹಾಗಾಗಿ ಈ ಒಂದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ 2024 ಯಾರ್ಯಾರಿಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಅವೆಲ್ಲ ಕೂಡ ನೋಡ್ಕೊಂಡು ಅದಕ್ಕೆ ಹಿಂದೆ ಒಂದಷ್ಟು ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡೋಣ. ಹಾಗಿದ್ರೆ ಈ ಫಸ್ಟ್ ಅವಾರ್ಡ್ ಅನ್ನ ಕೊಟ್ಟಿದ್ದು ಯಾವಾಗ? 1958ರಿಂದ ಈ ಒಂದು ಅವಾರ್ಡ್ ಅನ್ನ ಕೊಡ್ತಿದ್ದಾರೆ. ಬಟ್ ಆದ್ರೆ ಈ ಅವಾರ್ಡ್ ಅನ್ನ ಫಸ್ಟ್ ಬಾರಿಗೆ ಕೊಡಬೇಕು ಅಂತ ಡಿಸೈಡ್ ಆಗಿದ್ದು ಯಾವ ಮಂತ್ ಅಲ್ಲಿ, ಯಾವ ಇಯರ್ ಅಲ್ಲಿ ಅಂತ ನೋಡೋದಾದ್ರೆ 1957 ಏಪ್ರಿಲ್ ಅಲ್ಲಿ ಡಿಸೈಡ್ ಆಗ್ತಾರೆ. 1957 ಏಪ್ರಿಲ್ ಮಂತ್ ಅಲ್ಲಿ ಇದೊಂದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಕೊಡಬೇಕು. ಸೊ ರಾಮನ್ ಮ್ಯಾಗ್ಸೆಸೆ ಅಂದ್ರೆ ಯಾರಾಗಿದೆ? ರಾಮನ್ ಮ್ಯಾಗ್ಸೆಸೆ ಅಂತ ಹೇಳೋರು ಫಿಲಿಪೈನ್ಸ್ ರಾಷ್ಟ್ರದ ಪ್ರಧಾನಿ ಆಗಿರ್ತಾರೆ. ಅವರ ನೆನಪಿಗಾಗಿ ಈ ಒಂದು ಅವಾರ್ಡ್ ಅನ್ನ ಕೊಡ್ತಿರೋದು. 1957 ಇದು ಡಿಕ್ಲೇರ್ ಮಾಡುತ್ತೆ. ಸೊ ಡಿಕ್ಲೇರ್ ಕೊಡುವಂತವ್ರು ಯಾರು? ಸೊ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಫೌಂಡೇಶನ್ ಅಂತ ಇದೆ. ಸೊ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಫೌಂಡೇಶನ್ ಅವರು ಈ ಒಂದು ಅವಾರ್ಡ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಕ್ಲಿಯರ್. 1957 ಏಪ್ರಿಲ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದ್ರೆ ಮೊದಲ ಅವಾರ್ಡ್ ಕೊಟ್ಟಿದ್ದು 1958. ಸೊ 1958 ಯಾವ ರಾಷ್ಟ್ರ ಕೊಡ್ತಿದೆ ಆಗಿದೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅಂತ ಕೇಳಿದ್ರೆ ಫಿಲಿಪೈನ್ಸ್ ರಾಷ್ಟ್ರ ಕೊಡ್ತಾ ಇದೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ. ಹಾಗಿದ್ರೆ ಈ ಫಿಲಿಪೈನ್ಸ್ ರಾಷ್ಟ್ರದ ಕ್ಯಾಪಿಟಲ್ ಯಾವುದು? ಮನಿಲಾ. ಸೊ ಫಿಲಿಪೈನ್ಸ್ ರಾಷ್ಟ್ರದ ಕ್ಯಾಪಿಟಲ್ ಯಾವುದು? ಮನಿಲಾ. ಇದು ಏಷ್ಯಾದಲ್ಲಿ ಬರುವಂತಹ ಒಂದು ರಾಷ್ಟ್ರ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಬರುವಂತಹ ಒಂದು ರಾಷ್ಟ್ರ ಯಾವುದು? ಫಿಲಿಪೈನ್ಸ್. ಈ ಫಿಲಿಪೈನ್ಸ್ ಕೊಡುವಂತ ಯಾವುದು ಯಾವ ಅವಾರ್ಡ್ ಇದು? ರಾಮನ್ ಮ್ಯಾಗ್ಸೆಸೆ ಅವಾರ್ಡ್. ಇದನ್ನ ನಾವು ಏಷ್ಯಾದ ನೊಬೆಲ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತಲೂ ಕೂಡ ನಾವು ಇದನ್ನ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನು ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಅಚೀವ್ ಮಾಡಿದವರಿಗೆ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾರೆ? ಇದನ್ನು ಕೂಡ ಎಕ್ಸಾಂಪಲ್ ಕೊಡಬಹುದು. ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಕೇಳಬಹುದು. ಅಥವಾ ಯಾವ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತವ್ರಿಗೆ ಈ ಅವಾರ್ಡ್ ಅನ್ನ ಕೊಡ್ತಾರೆ? ಸರ್ಕಾರಿ ಸೇವೆ ಅಥವಾ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಉನ್ನತವಾಗಿ ಸರ್ವಿಸ್ ಕೊಟ್ಟಂತಹ ವ್ಯಕ್ತಿಗಳಿಗೆ ಇದನ್ನ ಕೊಡ್ತಾ ಹೋಗ್ತಾರೆ. ಅಥವಾ ಸಾರ್ವಜನಿಕ ಸೇವೆಯನ್ನ ಪಬ್ಲಿಕ್ ಸರ್ವಿಸ್ ಮಾಡುವಂತವ್ರಿಗೆ ಇದನ್ನ ಕೊಡ್ತಾ ಬರ್ತಾರೆ. ಮತ್ತೆ ಉತ್ತಮ ನಾಯಕತ್ವ ಹೊಂದಿರೋರಿಗೆ, ಪತ್ರಿಕೋದ್ಯಮದವರಿಗೆ, ಅರ್ಥ ಆಗ್ತಿಲ್ಲ, ಸಾಹಿತ್ಯ ಮತ್ತೆ ಸಂವಹನ ಕಲೆಗಳಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಕೊಡ್ತಾ ಬರ್ತದೆ. ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಎಮರ್ಜೆಂಟ್ ನಾಯಕತ್ವ ಸೊ ವಹಿಸುವಂತವ್ರಿಗೂ ಕೂಡ ಇತ್ತೀಚಿನ ದಿನಗಳ ಎಮರ್ಜೆಂಟ್ ನಾಯಕತ್ವ ಅಂತ ಬಂದಾಗ ನಮಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊಟ್ಟಿದ್ದಂತ ನಾವು ನೋಡ್ತಾ ಹೋಗ್ತೀವಿ. ಹೌದಲ್ಲ? ಇವೆಲ್ಲವೂ ಕ್ಷೇತ್ರಗಳ ಮೇಲೆ ಯಾರ್ಯಾರು ಹೆಸರು ಮಾಡಿರ್ತಾರೋ ಅವರುಗಳಿಗೆ ಸಾಮಾನ್ಯವಾಗಿ ಅವಾರ್ಡ್ ಅನ್ನ ಕೊಡ್ತಾರೆ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದವರಿಗೆ ಈ ಒಂದು ಅವಾರ್ಡ್ ಅನ್ನು ಕೊಡ್ತಾರೆ ಅಂತ ಹೇಳಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಆಗುತ್ತೆ. ಸೊ ಕ್ಲಿಯರ್. ಹಾಗಿದ್ರೆ ಈ ಮೊದಲ ಅವಾರ್ಡ್ ಅನ್ನ 1958 ಯಾರು ಪಡ್ಕೊಳ್ತಾರೆ? ಸೊ ವಿನೋಬಾ ಭಾವೆ ಅವರು 1958 ವಿನೋಬಾ ಭಾವೆ ಅವರು 1958 ಈ ಒಂದು ಅವಾರ್ಡ್ ಅನ್ನು ಸ್ವೀಕಾರ ಮಾಡ್ಕೊಳ್ತಾರೆ ಮೊದಲ ಬಾರಿಗೆ. ಇದನ್ನ ಡೈರೆಕ್ಟ್ ಆಗಿ ಎಷ್ಟೋ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳಿದಾನೆ ಕೂಡ. ಹೌದಲ್ಲ? ಹಾಗಿದ್ರೆ 66ನೇ ಹಾಗಿದ್ರೆ ಈಗ ಎಷ್ಟನೇ ಅವಾರ್ಡ್ ಇವಾಗ ಕೊಟ್ಟಿರುವಂತದ್ದು? 2024 ಕೊಟ್ಟಿರುವಂತ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ 66 ಅಥವಾ 66ನೇ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಈ ವರ್ಷ ಕೊಟ್ಟಿರುವಂತದ್ದು. ಹಾಗಿದ್ರೆ ಈ 66ನೇ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಯಾವುದು? ಇದು ಮಿಯಾಜಾಕಿ ಹಯಾಒ
ಅನ್ನೋರು ಜಪಾನ್ ಅವರು ಇವರು. ಸೊ ಈ ಜಪಾನಿನ ಮಿಯಾಜಾಕಿ ಹಾವ್ ಅವರಿಗೆ ಈ ಒಂದು ಖ್ಯಾತ ಚಲನಚಿತ್ರ ನಿರ್ಮಾಪಕ ಮತ್ತು ಸ್ಟುಡಿಯೋ ಗಿಬ್ಲಿ ಸಂಸ್ಥಾಪಕ ಇವರು. ಸೊ ಇವ್ರಿಗೂ ಕೂಡ ಜಪಾನಿನ ಮಿಯಾವೋ ಹಾವ್ ಅವರಿಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಪರ್ವೀಸ್ ಫರ್ಹಾನ್, ಸೊ ಇಲ್ಲಿ ಪರ್ವೀಸ್ ಫರ್ಹಾನ್ ಯಾರು ಇಂಡೋನೇಷ್ಯಾ ರಾಷ್ಟ್ರದಲ್ಲಿ ಏನ್ ಕೇಳ್ತಾನೆ ಯಾರು ಅಂತ ಕೊಡ್ಬೋದು, ಆ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ರು ಅಂತ ಕೊಡ್ಬೋದು, ಅಥವಾ ಯಾವ ರಾಷ್ಟ್ರದವರು ಅಂತ ಕೊಟ್ಟು ಮ್ಯಾಚ್ ಫಾಲೋಯಿಂಗ್ ಅಲ್ಲಿ ಕೂಡ ಕ್ವಶನ್ಸ್ ನಿಮಗೆ ಕೊಟ್ಬಿಡ್ಬೋದು. ಪರ್ವೀಸ್ ಫರ್ಹಾನ್ ಯಾರು ಪರಿಸರವಾದಿ ಮತ್ತು ಸಾಮಾಜಿಕ ನ್ಯಾಯದ ವಕೀಲರು ಕೂಡ ಆಗಿರ್ತಾರೆ, ಇಂಡೋನೇಷ್ಯಾ ರಾಷ್ಟ್ರದವರು. ಮತ್ತು ಕರ್ಮ ಪಿಂಟ್ಸೋ ಅವರು ಭೂತಾನ್ ರಾಷ್ಟ್ರದವರು. ಕರ್ಮ ಪಿಂಟ್ಸೋ ಅವರು ಭೂತಾನ್ ರಾಷ್ಟ್ರದವರು. ಇವರು ಕೂಡ ಮಾಜಿ ಸನ್ಯಾಸಿ, ಸೊ ಮಾಂಕ್ ಆಗಿರ್ತಾರೆ, ಮತ್ತೆ ಸ್ಕಾಲರ್ಸ್ ಕೂಡ ಹೌದು. ಮತ್ತು ಇದ್ರ ಜೊತೆಗೆ ಕಲ್ಚರ್ ಹಾಗೆ ಸಂರಕ್ಷಣಾವಾದಿ ಕೂಡ ಆಗಿರ್ತಾರೆ, ಸಾಂಸ್ಕೃತಿಕ ಸಂರಕ್ಷಣಾವಾದಿ ಕೂಡ ಅವರು. ಸೊ ಇವ್ರಿಗೂ ಕೂಡ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ, ಯಾವುದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ. ಇದನ್ನ ಬಿಟ್ರೆ ಯಾವುದು ಡಾಕ್ಟರ್ ನುಗೆಹೆನ್ ಎನೋಕ್ ಅವ್ರಿಗೂ ಕೂಡ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇವ್ರು ಯಾವ ರಾಷ್ಟ್ರದವರು? ವಿಯೆಟ್ನಾಂ ರಾಷ್ಟ್ರದವರು. ಸೊ ನೋಡಿ ಇಲ್ಲಿ ಕೊಡುವಂತದ್ದೆಲ್ಲರೂ ಕೂಡ ನಾವೀಗ ವಿಯೆಟ್ನಾಂ ರಾಷ್ಟ್ರದವರು. ಸೊ ಏಷ್ಯಾದಲ್ಲಿ ಬರುವಂತಹ ಅತಿ ಉನ್ನತವಾಗಿರುವಂತಹ ಅವಾರ್ಡ್ ಕೂಡ ಇದು, ಹೌದಲ್ಲ? ಸೊ ಯಾವುದು ಡಾಕ್ಟರ್ ನುಗೆನ್ ಎನೋಕ್ ಪೋಂಗ್ ಅವರಿಗೆ ಈ ಒಂದು ಪುವಾಂಗ್ ಅವರಿಗೆ ಈ ಒಂದು ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವೈದ್ಯ, ಇವರು ಫಿಸಿಷಿಯನ್, ಇವರು ಯಾವ ಕ್ಷೇತ್ರದಲ್ಲಿ ಇವರು ಹೆಸರು ಮಾಡಿದ್ರೆ ಫಿಸಿಷಿಯನ್. ಸೊ 4 ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ, ಗ್ರಾಮೀಣ ವೈದ್ಯರ ಚಳವಳಿ ಅನ್ನೋ ಒಂದು ಸಂಸ್ಥೆ ಥೈಲ್ಯಾಂಡ್ದು. ಸೊ ಅಲ್ಲಿ ರೂರಲ್ ಡಾಕ್ಟರ್ಸ್ ಮೂವ್ಮೆಂಟ್ಸ್ ಥೈಲ್ಯಾಂಡ್ ಇವರು. ಸೊ ಈ ಒಂದು ಆರ್ಗನೈಸೇಷನ್ ಕೊಟ್ಟಿದ್ದಾರೆ. ಹಾಗೆ ಒಂದು ಆರ್ಗನೈಸೇಷನ್ 4 ವ್ಯಕ್ತಿಗಳಿಗೆ ಈ ಒಂದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ಕೇಳಬಹುದು, ಎಷ್ಟು ವ್ಯಕ್ತಿಗಳಿಗೆ ಇದು ಪ್ರೆಸೆಂಟ್ ಅನ್ನ ಮಾಡ್ತು, ಯಾವ ಯಾವ ರಾಷ್ಟ್ರದವರಿಗೆ ಅಥವಾ ಯಾವ ಆರ್ಗನೈಸೇಷನ್ಗೆ ಅಥವಾ ಯಾವ ಒಂದು ಸಂಸ್ಥೆಗೆ ಈ ಒಂದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಎಕ್ಸಾಂಪಲ್ ಕೇಳಬಹುದು. ಇಷ್ಟು ಕೂಡ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ಗೆ ಸಂಬಂಧಪಟ್ಟಂತೆ. ಸೊ ಕ್ಲಿಯರ್? ಸೊ ಇಷ್ಟು ಕೂಡ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಆಯ್ತು. ಸೊ ನೆಕ್ಸ್ಟ್ ಹೋಗ್ತಾ ಹೋಗೋಣ. ನೆಕ್ಸ್ಟ್ ಯಾವುದು? ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಯಾವುದು? ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024. ಇದ್ರ ಮೇಲೂ ಕೂಡ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಆಗೋ ಸಾಧ್ಯತೆ ಇದ್ರೆ ಇಂಡೆಕ್ಸ್ ಗಳ ಮೇಲೆ ಕ್ವಶನ್ಸ್ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ. ಇಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂದ್ರೆ ಯಾವುದು? ಎಕನಾಮಿಕ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂದ್ರೆ ಎಕನಾಮಿಕಲಿ ಡೆವಲಪ್ ಆಗ್ತಿರುವಂತಹ ಕಂಟ್ರೀಸ್ ಗಳಲ್ಲಿ. ಸೊ ಇನೋವೇಷನ್ ಅಂತಂದ್ರೆ ಸೊ ನೆಕ್ಸ್ಟ್ ಲೆವೆಲ್ ಎಕನಾಮಿಕ್ ಲೆವೆಲ್ ಅಲ್ಲಿ ಇಂಡಿಯಾವನ್ನ ಅಥವಾ ನಾವು ತಗೊಂಡು ಹೋಗ್ತಾ ಇದ್ದೀವಿ, ಅಥವಾ ಬೇರೆ ಬೇರೆ ಕಂಟ್ರೀಸ್ಗಳಲ್ಲೂ ಕೂಡ ಯಾವ ಲೆವೆಲ್ ಮೂವ್ ಆಗ್ತಿವೆ ಇನೋವೇಷನ್ ಅಲ್ಲಿ ಬಂದಾಗ ಅದ್ರ ಮೇಲೆ ಇದನ್ನ ಇಂಡೆಕ್ಸ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ, ಈ ಒಂದು ಹಾಗೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಕೊಟ್ಟಂತವ್ರು ಯಾರು? ಈ ಗ್ಲೋಬಲ್ ಇದನ್ನ ಕೂಡ ಎಕ್ಸಾಂಪಲ್ ಕೊಟ್ಬಿಡ್ತಾನೆ. ಅವ್ರ ಇಂಡೆಕ್ಸ್ ಅಂತ ಹೇಳಿದ್ರೆ ಇಂಡೆಕ್ಸ್ ಯಾರು ಪ್ರಕಟವನ್ನ ಮಾಡಿದ್ದಾರೆ. ಇಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಕೊಡ್ತಿರೋದು WIPO, ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್, WIPO. ಮತ್ತು ಯಾವುದು? ಕಾರ್ನೆಲ್ ಯೂನಿವರ್ಸಿಟಿ, ಇನ್ಸೆಟ್ ಬಿಸ್ನೆಸ್ ಸ್ಕೂಲ್, ಇನ್ಸೆಟ್ ಬಿಸ್ನೆಸ್, ಈ 3 ಸೇರ್ಕೊಂಡು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಕೊಟ್ಟಿದ್ದಾರೆ. ಗ್ಲೋಬಲ್ ಇನೋವೇಷನ್ ಪಬ್ಲಿಷ್ ಮಾಡಿದಂತವ್ರು ಯಾರು? ಯಾವುದು? ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್, ಕಾರ್ನೆಲ್ ಯೂನಿವರ್ಸಿಟಿ ಮತ್ತೆ ಇನ್ಸೆಟ್ ಬಿಸ್ನೆಸ್ ಸ್ಕೂಲ್. ಸೊ ಇಷ್ಟು ಕೂಡ ಪ್ರಮುಖವಾಗಿರುವಂತದ್ದು ಯಾರು ಪ್ರಕಟ ಮಾಡ್ತಾರೆ ಅಂತ. ಹಾಗಿದ್ರೆ ಈ ಒಂದು ಇಂಡೆಕ್ಸ್ ಅಂತ ತಯಾರು ಮಾಡಬೇಕಾದ್ರೆ ಇವರು ಎಷ್ಟು ರಾಷ್ಟ್ರಗಳನ್ನ ಸ್ಟಡಿನ ಮಾಡಿದ್ರು? 133 133 ಕಂಟ್ರೀಸ್ ಗಳನ್ನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದರಲ್ಲಿ 133ಯಲ್ಲಿ ಟಾಪ್ ಬರುವಂತ ಕಂಟ್ರಿ ಸ್ವಿಟ್ಜರ್ಲ್ಯಾಂಡ್ ಟಾಪ್ ಮೋಸ್ಟ್ ಅಥವಾ ಮೊದಲ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಎರಡನೇದು ಸ್ವೀಡನ್, 3 US, 4 ಸಿಂಗಾಪುರ. ಮೊದಲ 4 ಸ್ಥಾನವನ್ನ ಈ ರಾಷ್ಟ್ರಗಳು ಪಡ್ಕೊಳ್ತವೆ. ಹಾಗೆ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿದೆ? ಇಂಡಿಯಾ 39ನೇ ಸ್ಥಾನದಲ್ಲಿ ಇರೋದನ್ನ ನೋಡಿ, 39th ಪೊಸಿಷನ್ ಇರೋದನ್ನ ಭಾರತವನ್ನ ನಾವಿಲ್ಲಿ ನೋಡ್ತೀವಿ. ಹಾಗೆ ಭಾರತ 23ರಲ್ಲಿ ಎಷ್ಟಿತ್ತು? ಇಲ್ಲಿ 23ರಲ್ಲಿ ಬಂದಾಗ 40ನೇ ಸ್ಥಾನದಿತ್ತು. ಅವಾಗ 132 ಕಂಟ್ರಿಗಳ ಬದಲಾಗಿ 132 ಕಂಟ್ರಿಗಳಿದ್ವು. ಅವಾಗ 40ನೇ ಸ್ಥಾನ ಇತ್ತು. ಇವಾಗ 133 ಕಂಟ್ರಿಗಳಲ್ಲಿ ಭಾರತ 39ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು 2015ರಲ್ಲಿ ಹೋದ್ರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಬಂದಾಗ ಸೊ ಭಾರತ ನಿಮಗೆ 2015ರಲ್ಲಿ 81ನೇ ಸ್ಥಾನವನ್ನ 81st ರ್ಯಾಂಕ್ ಅನ್ನ ಪಡ್ಕೊಂಡಿತ್ತು. 89ರಿಂದ ಇವತ್ತು 39ನೇ ಸ್ಥಾನಕ್ಕೆ ಬರ್ತೀವಿ ಅಂತಂದ್ರೆ ಭಾರತ ಎಕನಾಮಿಕಲಿ ಅಷ್ಟು ಬದಲಾವಣೆಯನ್ನ ಆಗ್ತಾ ಇದೆ. 2015 ಈಚೆಗೆ ಡ್ರಾಸ್ಟಿಕ್ ಚೇಂಜ್ ಆಗಿರೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತನು ಕೂಡ ಮುಂದುವರಿತಿರೋದು ನಾವಿಲ್ಲಿ ಕಾಣ್ತಾ ಹೋಗೋದು ಎಕನಾಮಿಕಲಿ. ಸೊ ಕ್ಲಿಯರ್? ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಇಶ್ಯೂಸ್ ನೋಡ್ತಾ ಹೋಗೋದ ಯಾವುದು? CSC, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಚಾರ್ಟರ್. ಇದನ್ನ ಎಕ್ಸಾಂಪಲ್ ಕ್ವಶನ್ಸ್ ಫುಲ್ ಫಾರ್ಮ್ ಕೂಡ ಕೊಡಬಹುದು. CSC ಅಂತಂದ್ರೆ ಏನು? CSC ಫುಲ್ ಫಾರ್ಮ್ ಕೂಡ PC ಅಂತ ಎಕ್ಸಾಂಪಲ್, KSISL ಬಂದಾಗ ಇದ್ರ ಸಮ್ಮರಿಯನ್ನು ಕೂಡ ಕೇಳ್ಬಿಡ್ತಾನೆ. ಅಥವಾ ಈ CSC ಚಾರ್ಟರ್ ಮೇಲೂ ಕೂಡ ಕ್ವಶನ್ಸ್ ಕೂಡ ಹಾಕ್ತಾ ಬರುತ್ತೆ. ಹಾಗೆ ಈ CSC ಕಾನ್ಕ್ಲೇವ್ ಅಂತ ಏನಿದೆ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಚಾರ್ಟರ್ ಏನಿದೆ, ಇದನ್ನ ಯಾರು ಸ್ಥಾಪನೆ ಮಾಡಿದ್ದು ಅಂತ ಕೂಡ ಕ್ವಶನ್ಸ್ ಕೇಳ್ತಾನೆ. ಸೊ ಇಲ್ಲಿ ಇಶ್ಯೂಸ್ ಇರೋದೇನು? ಸೊ ಕೊಲಂಬೋ ಕಾನ್ಕ್ಲೇವ್ ಸೆಕ್ಯೂರಿಟಿ ಕಾನ್ಕ್ಲೇವ್ ಚಾರ್ಟರ್ ಏನಿದೆ, ಇದನ್ನ ಶ್ರೀಲಂಕಾದವರು 2011ರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಸೊ CSC ನ ಸ್ಥಾಪನೆ ಮಾಡಿದವರು 2011ರಲ್ಲಿ. ಯಾವ ರಾಷ್ಟ್ರ ಸ್ಥಾಪನೆ ಮಾಡ್ತಾ ಹೋಗುತ್ತೆ? ಯಾವುದು? ಶ್ರೀಲಂಕಾ ರಾಷ್ಟ್ರ ಇದರಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಹೋಗುತ್ತೆ.
ಸೊ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ CSE ಅನ್ನ ಸ್ಟಾರ್ಟ್ ಮಾಡಿದ್ದು ಯಾರು? ಶ್ರೀಲಂಕಾದವರು ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಇಂಡಿಯನ್ ಓಷನ್ ಅಲ್ಲಿ ಬರುವಂತ ಕಂಟ್ರೀಸ್ಗಳು ಸೇರ್ಕೊಂಡು, ಹಿಂದೂ ಮಹಾಸಾಗರದಲ್ಲಿ ಬರುವಂತ ರಾಷ್ಟ್ರಗಳು ಸೇರ್ಕೊಂಡು ಈ ಒಂದು CSE ಅನ್ನ ಫಾರ್ಮ್ ಮಾಡ್ತೇವೆ. ಅದರಲ್ಲಿ ಶ್ರೀಲಂಕಾ ಮುಂದಾಳತ್ವವನ್ನು ವಹಿಸ್ಕೊಳ್ತಾ ಬರುತ್ತೆ. ಸೊ ಕ್ಲಿಯರ್, ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಹಾಗಿದ್ರೆ ಇದು ಇವಾಗ ಸದ್ಯಕ್ಕೆ ರಿಸ್ಯೂಸ್ ಇರೋದೇನೋ ಆಗಿದ್ರೆ, ಸೊ CSE ಸದಸ್ಯ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಸೆಕ್ರೆಟರಿ ಹೆಡ್ ಅನ್ನೋ ಇದೊಂದು ಸಚಿವಾಲಯವನ್ನ ಸ್ಥಾಪನೆ ಮಾಡ್ತಿದ್ದಾರೆ ಕೊಲಂಬೋದಲ್ಲಿ. ಸೊ ಎಲ್ಲಿ ಆಗಿದ್ರೆ CSE ಅವರು ಸಚಿವಾಲಯವನ್ನ ಸ್ಥಾಪನೆ ಮಾಡಕ್ ಹೊರಟಿರೋದು ಅಂತ ಕೇಳ್ತಾನೆ. ಎಲ್ಲಿ? ಕೊಲಂಬೋ, ಶ್ರೀಲಂಕಾದಲ್ಲಿ ಯಾವುದು ಈ ಒಂದು CSE ಸಚಿವಾಲಯವನ್ನ ಸ್ಥಾಪನೆಯನ್ನ ಮಾಡಕ್ ಹೊರಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿದೆ. ಈ CSE ಅಲ್ಲಿ ಬರುವಂತ ಮೆಂಬರ್ ಕಂಟ್ರೀಸ್ಗಳು ಯಾವ ಕಂಟ್ರೀಸ್ಗಳು ಮೆಂಬರ್ ಆಗಿರ್ತಾ ಹೋಗ್ತವೆ. ಇಲ್ಲಿ ಬರುವಂತ ಮೆಂಬರ್ ಕಂಟ್ರೀಸ್ಗಳು ಯಾವುದು? ಇಂಡಿಯಾ, ಭಾರತ ಬರುತ್ತೆ, ಶ್ರೀಲಂಕಾ ಬರುತ್ತೆ, ಮಾಲ್ಡೀವ್ಸ್ ಬರುತ್ತೆ, ಮಾರಿಷಸ್ ಬರುತ್ತೆ. ಸೊ ಯಾವುದು? ಇಂಡಿಯಾ, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್. 2011 ಅಲ್ಲಿ ಗ್ರೂಪ್ ಫಾರ್ಮ್ ಆಗುತ್ತೆ, ಹೌದಲ್ಲ? 2027ರಲ್ಲಿ ಬಂದಾಗ ರೀಸೆಂಟ್ ಆಗಿ ಒಂದು ಮಾರಿಷಸ್ ಕೂಡ ಇದಕ್ಕೆ ಜಾಯಿನ್ ಆಗುತ್ತೆ. ಮಾಲ್ಡೀವ್ಸ್ ಮತ್ತೆ ಮಾರಿಷಸ್ ಎಲ್ಲೂ ಕೂಡ ಇದು ಮೆಂಬರ್ ಕಂಟ್ರೀಸ್ ಆಗಿದೆ. ಇದು ಸ್ಟಾರ್ಟ್ ಆಗಿದೆ ಯಾವಾಗ? 2011ರಲ್ಲಿ. ಹಾಗೆ ವೀಕ್ಷಕ ರಾಷ್ಟ್ರಗಳಾಗಿ ಯಾವ್ಯಾವುದು? ಇಂಡಿಯನ್ ಓಷನ್ ಬರುವಂತಹ ಬಾಂಗ್ಲಾದೇಶ 2024ರಿಂದ ವೀಕ್ಷಕ ಸ್ಥಾನವನ್ನು ಯಾವುದು ಬಾಂಗ್ಲಾದೇಶ ಪಡ್ಕೊಂಡಿದೆ. ಅದ್ರ ಜೊತೆಗೆ ಹೈಲ್ಯಾಂಡ್ ಕಂಟ್ರಿ ಆಗಿರುವಂತಹ ಸಿಸಲಿ. ಸೊ ಯಾವುದು? ಹೈಲ್ಯಾಂಡ್ ಕಂಟ್ರಿ ಆಗಿರುವಂತಹ ಸಿಸಲಿ ಕೂಡ ಒಂದು ರಾಷ್ಟ್ರ. ಹೈಲ್ಯಾಂಡ್ ಕಂಟ್ರಿ ಇದು ಮಾಲ್ಡೀವ್ಸ್ ಇಂದ ಕೆಳ ಭಾಗಕ್ಕೆ ಬರ್ತಾ ಹೋಗುತ್ತೆ. ಆ ಸಿಸಲಿ ಕಂಟ್ರಿ ಕೂಡ ಮತ್ತು ಬಾಂಗ್ಲಾದೇಶ ಕೂಡ ವೀಕ್ಷಕ ಸ್ಥಾನವನ್ನ ಪಡ್ಕೊಂಡಿದೆ. ವೆರಿ ಇಂಪಾರ್ಟೆಂಟ್. ವೀಕ್ಷಕ ಸ್ಥಾನವನ್ನ ಪಡ್ಕೊಂಡಿದೆ ಯಾವ ರಾಷ್ಟ್ರ ಅಂತ ಕೇಳಿದ್ರೆ ಬಾಂಗ್ಲಾದೇಶ ಮತ್ತೆ ಸಿಸೆಲ್ಸ್ ಅವರು. ಹಾಗೆ CSE ಮೆಂಬರ್ ಕಂಟ್ರೀಸ್ಗಳು ಯಾವುದು? ಇಂಡಿಯಾ, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್ ಬಂದು ರೀಸೆಂಟ್ ಆಗಿ ಜಾಯಿನ್ ಆಗಿದೆ. ಸೊ ಇದನ್ನು ಕೂಡ ಡೈರೆಕ್ಟ್ ಆಗಿ ಎಕ್ಸಾಮ್ ನ ಕೇಳಬಹುದು. ಇದ್ರ ಉದ್ದೇಶ ಏನು? ಇಂಡಿಯನ್ ಓಷನ್ ಅನ್ನ ಸಂರಕ್ಷಣೆ ಮಾಡುವಂತದ್ದು ಇದ್ರ ಉದ್ದೇಶ ಆಗಿರುತ್ತೆ. ಅದಕ್ಕೆ ಇಂಡಿಯನ್ ಓಷನ್ ನಿಮ್ಗೆ ಗೊತ್ತಿರಬೇಕು, ಈಗ ಭಾರತನು ಕೂಡ ಇಂಡಿಯನ್ ಓಷನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದೆ. ಸೊ ಇಂಡಿಯಾದ ಓಷನ್ ಮೇಲೆ ಇವತ್ತು USA ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದೆ, ಚೀನಾದವರು ಟ್ರೈ ಮಾಡ್ತಿದ್ದಾರೆ. ಚೀನಾದವರು ಆಲ್ರೆಡಿ ಶ್ರೀಲಂಕಾ ಆಗ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಫಂಡ್ ಅನ್ನು ಹಾಕಿ ತಮ್ಮ ಒಂದು ನೇವಿ ಬೇಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ವರ್ಲ್ಡ್ ಬಿಸಿನೆಸ್ ರೂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಭಾರತದಿಂದ ಫಾರ್ ಎಕ್ಸಾಂಪಲ್ ಭಾರತ 95% ಟ್ರೇಡ್ ಕೂಡ ಇಂಡಿಯನ್ ಓಷನ್ ಆಗೋದಾಗ ಇಂಡಿಯನ್ ಓಷನ್ಗೆ ಅತ್ಯಂತ ಪ್ರಮುಖವಾಗಿರೋ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಮತ್ತು ಭಾರತ ಬೇರೆ ಬೇರೆ ಕಂಟ್ರೀಸ್ಗಳ ಜೊತೆಗೆ ಸಂಪರ್ಕ ಹೋಗ್ಬೇಕಾದ್ರೆ, ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ಬೇಕಾದ್ರೆ, USA ಹೋಗ್ಬೇಕು ಅಂತ ಹೇಳಿದ್ರೆ, ಆಫ್ರಿಕಾ ಕಂಟ್ರೀಸ್ಗಳ ಜೊತೆ ಸಂಪರ್ಕವನ್ನು ಇಟ್ಕೋಬೇಕು ಅಂತಂದ್ರೆ ಇಂಡಿಯನ್ ಓಷನ್ ಮುಖಾಂತರ ನೀವು ಹೋಗ್ಬೇಕಾಗುತ್ತೆ. ಹಾಗಾಗಿ ಇಂಡಿಯನ್ ಓಷನ್ ಅತ್ಯಂತ ಪ್ರಮುಖವಾಗಿರೋ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಈ ಇಂಡಿಯನ್ ಓಷನ್ ಬರುವಂತಹ ಅದು ಶ್ರೀಲಂಕಾ ಆಗ್ಬೋದು, ಮಾರಿಷಸ್ ಆಗ್ಬೋದು, ಮಾಲ್ಡೀವ್ಸ್ ಆಗ್ಬೋದು, ಇಂಡಿಯಾ ಆಗ್ಬೋದು, ಇವಾಗ ನಮ್ಮ ವೀಕ್ಷಕ ರಾಷ್ಟ್ರ ಆಗಿರುವಂತಹ ಸಿಸೆಲ್ಸ್ ಮತ್ತೆ ಬಾಂಗ್ಲಾದೇಶ ಆಗ್ಬೋದು, ಇವೆಲ್ಲವೂ ಸೇರಿ ಕೂಡ CSE ಅನ್ನ ಫಾರ್ಮ್ ಮಾಡ್ಕೊಂಡಿವೆ. ಸೊ ಕ್ಲಿಯರ್. ಇದಕ್ಕೆ ಸೆಕ್ರೆಟರಿಯೇಟ್ ಅನ್ನು ಎಲ್ಲಿ ಸ್ಥಾಪನೆ ಮಾಡ್ಕೊಂಡಿರೋದು? ಕೊಲಂಬೋದಲ್ಲಿ ಸ್ಥಾಪನೆ ಮಾಡಿರೋದು. ವೆರಿ ಇಂಪಾರ್ಟೆಂಟ್ ಆಗ್ತಾ ಬರ್ತೀವಿ. ಉದ್ದೇಶಗಳು ಏನು ಅಂತಂದ್ರೆ, ಯಾರು ಈ ಮೆಂಬರ್ ಕಂಟ್ರಿಗಳು ಹಾಕ್ತಾವೋ ಅವರು, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮಾರಿಷಸ್ ಆಗ್ಬೋದು, ಮಾಲ್ಡೀವ್ಸ್ ಆಗ್ಬೋದು, ಇವೆಲ್ಲ ಶ್ರೀಲಂಕಾ ಆಗ್ಬೋದು, ಇವೆಲ್ಲ ಹೈಲ್ಯಾಂಡ್ ಕಂಟ್ರೀಸ್. ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಗಳು ಆದಾಗ ಇಲ್ಲಿ ಒಬ್ಬರಿಗೊಬ್ಬರು ಸಹಕಾರವನ್ನ ಕೊಡುವಂಥದ್ದು, ಮಾನವೀಯ ನೆರವುಗಳನ್ನ, ವಿಪತ್ತು ಪರಿಹಾರಗಳನ್ನ ಮಾಡುವಂಥದ್ದು. ಕೋವಿಡ್ ಟೈಮ್ ಎಲ್ಲ ಮಾರಿಷಸ್ ಅಥವಾ ಮಾಲ್ಡೀವ್ಸ್ ಇಂಡಿಯಾದವರು ಕೂಡ ಸಪೋರ್ಟ್ ಮಾಡಿದ್ರು. ಮತ್ತೆ ಎಕನಾಮಿಕ್ ಕ್ರೈಸಿಸ್ ಇದ್ದಾಗ ಶ್ರೀಲಂಕಾದವ್ರಿಗೆ ಇಂಡಿಯಾದವರು ಸಪೋರ್ಟ್ ಮಾಡಿದ್ರು, ಹೌದಲ್ಲ? ಸಾಮಾನ್ಯವಾಗಿ. ಸೊ ಇದೇ ರೀತಿಯಲ್ಲಿ ಬಂದಾಗ ಮತ್ತೆ ಇವೆಲ್ಲನೂ ಕೂಡ ಹೈಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿ ಆಗುವಂತ ಕಳ್ಳ ಸಾಗಾಣಿಕೆಗಳನ್ನ ತಡೆ ಹಿಡಿಲಿಕ್ಕೆ ಆಗ್ಬೋದು. ಇದನ್ನ ಕಂಟ್ರೋಲ್ ಮಾಡೋದ್ರ ಉದ್ದೇಶವಾಗಿರ್ತಾ ಹೋಗುತ್ತೆ. ಮತ್ತೆ ಭದ್ರತೆಯನ್ನ ಕೊಡುವಂಥದ್ದು, ಸುರಕ್ಷತೆ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುವಂಥದ್ದು, ಅದ್ರ ಜೊತೆಗೆ ಯಾವುದು ಸೇಫ್ಟಿ ಮತ್ತೆ ಸೆಕ್ಯೂರಿಟಿಯನ್ನ ಕೊಡುವಂಥದ್ದು, ಮತ್ತೆ ಟೆರರಿಸಂ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಮೂಲಭೂತವಾದವನ್ನ ಕೂಡ ಕಂಟ್ರೋಲ್ ಮಾಡೋದು ಇದ್ರ ಉದ್ದೇಶವಾಗಿರ್ತದೆ. ಟೆರರಿಸಂ ಅನ್ನ ಮತ್ತೆ ಮೂಲಭೂತವಾದವನ್ನ ಸಂಪೂರ್ಣವಾಗಿ ಹಳಸೋದು ಈ ಒಂದು CSE ಪ್ರಮುಖ ಗುರಿಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಭಾರತಕ್ಕೆ ಬರಬೇಕು ಅಂತಂದ್ರೆ ಸಿ ರೂಟ್ ಅಲ್ಲಿ ಬರಬೇಕಾಗುತ್ತೆ ಬೇರೆ ಕಂಟ್ರೀಸ್ಗಳಿಂದ. ಸೊ ಹಾಗಾಗಿ ಸಿ ರೂಟ್ ಅಲ್ಲಿ ಬರೋದನ್ನ ಈ ತರ ಒಂದು ಅಗ್ರಿಮೆಂಟ್ ಗಳಿಗೆ ಇಂಡಿಯಾ ಸೈನ್ ಹಾಕೋದ್ರಿಂದ ಇದೆಲ್ಲನೂ ಕೂಡ ಭಾರತ ಪರವಾಗಿ ನಿಂತ್ಕೊಳ್ತಾ ಬರುತ್ತೆ. CSE ಅಗ್ರಿಮೆಂಟ್ ಆಗ್ಬೋದು. ಮತ್ತೆ ಸೈಬರ್ ಭದ್ರತೆಯನ್ನು ಒದಗಿಸುವಂತದ್ದು, ಹೌದಲ್ಲ? ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ CSE ಗುರಿಗಳು. ಇದನ್ನ PDF ಕೂಡ ಶೇರ್ ಮಾಡಿರ್ತೀರಿ ಗ್ರೂಪ್ ಅಲ್ಲಿ, ಇದನ್ನು ನೋಡ್ಕೋಬಹುದು. ಅಂದ್ರೆ CSE ಗುರಿಗಳು ಅಥವಾ ಪ್ರಮುಖ ಉದ್ದೇಶಗಳು ಏನು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೊಟ್ಬಿಡ್ಬೋದು, ಹೌದಲ್ಲ? ಸೊ ಹಾಗಿದ್ರೆ ಇದುವರೆಗೂ ಕೂಡ ನೋಡಿದ್ದಲ್ಲ ನಾವೇನು, ಫಾರ್ ಎಕ್ಸಾಂಪಲ್ ಇವೆಲ್ಲವೂ ಕೂಡ ಇಂಡಿಯನ್ ಓಷನ್ ಸಂರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ CSE ಗ್ರೂಪ್ ಅನ್ನ ಫಾರ್ಮ್ ಮಾಡ್ಕೊಂಡಿದ್ದಾರೆ ಇಷ್ಟು ರಾಷ್ಟ್ರಗಳು. ಸೊ ಕ್ಲಿಯರ್. ಹಾಗಾಗಿ ಇಂಡಿಯನ್ ಓಷನ್ ನೋಡೋದಾದ್ರೆ ನೋಡಿ, ಇದು ಇಂಡಿಯನ್ ಓಷನ್ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಸೊ ಚೀನಾನು ಕೂಡ ಇವತ್ತು ಇಂಡಿಯನ್ ಓಷನ್ ಕಡೆ ಫೋಕಸ್ ಅನ್ನ ಮಾಡ್ತಾ ಇದೆ, ಹೌದಲ್ಲ? ಆಲ್ರೆಡಿ ನಿಮ್ಗೆ ಗೊತ್ತಿರಾಗಿ ಸೌತ್ ಚೀನಾ ಸಿ ಆಗ್ಬೋದು, ಇವೆಲ್ಲವನ್ನು ಕೂಡ ಸೇರಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದೆ ಚೀನಾದವರು. ಇಲ್ಲಿ ಚೀನಾದಲ್ಲಿ, ಭಾರತದಲ್ಲಿ ಹೌದು ಶ್ರೀಲಂಕಾ ಆಗ್ಬೋದು, ಮಾಲ್ಡೀವ್ಸ್ ಆಗ್ಬೋದು, ಸಿಸೆಲಿಸ್ ಆಗ್ಬೋದು, ಹೌದಲ್ಲ? ಇವೆಲ್ಲವೂ ಕೂಡ ಹೈಲ್ಯಾಂಡ್ ಕಂಟ್ರೀಸ್.
ಸೊ ಕ್ಲಿಯರ್. ಸೊ ಭಾರತನು ಕೂಡ ಇವನು ಯುರೋಪ್ ಹೋಗ್ಬೇಕು ಅಂತಂದ್ರೆ ಮುಂಬೈಯಿಂದ ನಿಮಗೆ ಗಾಲ್ಫ್ ಆಫ್ ಅಡನ್ ಬಂದು ಬಾಬೆಲ್ ಮ್ಯಾಂಡಮ್ ಬಂದು ಬಾಬೆಲ್ ಮ್ಯಾಂಡಮ್ ರೆಡ್ ಸಿ ಹೋಗಿ ರೆಡ್ ಸಿ ಇಂದ ನಿಮಗೆ ಸುಯಸ್ ಕ್ಯಾನಲ್ ಮೇಟೇರಿಗೆ ಹೋಗಿ ಮೇಟೇರಿಂದ ಯುರೋಪ್ ಕಂಟ್ರೀಸ್ ಗಳಿಗೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಮತ್ತೆ ಭಾರತ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಗಳಿಗೆ ಬರ್ಬೇಕಾದ್ರೆ ನಿಮಗೆ ಬೇ ಆಫ್ ಬೆಂಗಾಲ್ ಇಂದ ಇಲ್ಲಿಗೆ ಫಾರ್ ಎಕ್ಸಾಂಪಲ್ ಸೌತ್ ಚೀನಾ ಸೀಗೆ ಅಥವಾ ನಾರ್ತ್ ಸೌತ್ ಈಸ್ಟ್ ಕಂಟ್ರೀಸ್ ಗಳು ಕನೆಕ್ಟ್ ಆಗ್ಬೇಕಾದ್ರೆ ಈ ರೂಟಲ್ಲಿ ಬರ್ಬೇಕಂದ್ರೆ ಇಂಡಿಯಾ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ? ಇಂಡಿಯನ್ ಓಷನ್ ಮೇಲೆ. ಸೊ ಇಂಡಿಯನ್ ಓಷನ್ ಮೇಲೆ ಇಂಡಿಯಾ ಡಿಪೆಂಡ್ ಆಗಿರೋದ್ರಿಂದ CSC ಅಗ್ರಿಮೆಂಟ್ಗೆ ಭಾರತ ಸೈನ್ ಹಾಕೋದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಹಾಗಾಗಿ ಇದು ಮೆಂಬರ್ ಕಂಟ್ರಿ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ಇಲ್ಲಿ ಬಂದಾಗ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಇವೆಲ್ಲವೂ ಕೂಡ? ಸೊ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಬಂದಾಗ ಇಂಡಿಯನ್ ಓಷನ್ ಅಲ್ಲಿ ಬಂದಾಗ ಅಥವಾ ನಿಮಗೆ ಈ ಕಡಲ ಇವಾಗೇನು ಓಷನ್ ಬರುತ್ತಲ್ಲ, ಇಲ್ಲಿ ನಿಯರ್ಲಿ 40% ನಿಮಗೆ 40ರಷ್ಟು ತೈಲಗಳು, ಪ್ರಪಂಚದಲ್ಲಿ ಸಿಗುವಂತ 40% ತೈಲಗಳು ಈ ರೀತಿಯ ಇಂಡಿಯನ್ ಓಷನ್ ಅಲ್ಲಿ ಇಲ್ಲೇ ಸಿಗ್ತಾ ಬರುತ್ತೆ ನಮಗೆ. ಹೌದಲ್ಲ, ಈ ಭಾಗದಲ್ಲಿ ಸಿಗ್ತಾ ಬರುತ್ತೆ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಮತ್ತೆ ಇಲ್ಲಿ ನಿಕ್ಕಲ್, ಕೋಬಾಲ್ಟ್ ಮತ್ತೆ ಯಾವುದು ಕಾಪರ್, ನಿಕ್ಕಲ್, ಕೋಬಾಲ್ಟ್, ಕಾಪರ್ ಇವೆಲ್ಲವೂ ಕೂಡ ಯಾವುದು ಇಲ್ಲಿ ಸಮುದ್ರದಲ್ಲಿ ಸಿಗುವಂತಹ ವಸ್ತುಗಳು. ಮತ್ತೆ ಭಾರತದ ಟ್ರೇಡ್ ಇದರಲ್ಲಿ 95% ಅಷ್ಟು, 95% ಅಷ್ಟು ಎಲ್ಲಾಗುತ್ತೆ ಅಂತ ಹೇಳಿದ್ರಿ? ಇಂಡಿಯನ್ ಓಷನ್ ಅಲ್ಲೇ ಆಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಮತ್ತೆ ಪ್ರಪಂಚದಲ್ಲಿ ಈ ಮೀನುಗಾರಿಕೆ ಅಥವಾ ಇಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಮೀನುಗಾರಿಕೆ ನಿಯರ್ಲಿ 14 ಮಿಲಿಯನ್ ಅಷ್ಟು ಜನ ಈ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿ? ಇಂಡಿಯನ್ ಓಷನ್ ಅಲ್ಲಿ. ಹಾಗಾಗಿ ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಸಾಮಾನ್ಯವಾಗಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಕ್ಲಿಯರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನೋಡೋದಾದ್ರೆ 23ನೇ ಕಾನೂನು ಆಯೋಗ, 23rd ಲಾ ಕಮಿಷನ್ ನ ಭಾರತ ಸರ್ಕಾರ ಸೆಟಪ್ ಮಾಡಿದೆ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಲಾ ಕಮಿಷನ್ ಬಗ್ಗೆನೂ ಕೂಡ ಬಹುತೇಕ ಕ್ವಶನ್ಸ್ ಯಾವಾಗಲೂ ಕೂಡ ರಿಪೀಟೆಡ್ಲಿ ಕೇಳ್ತಾನೆ ಇರ್ತಾರೆ. ಇನ್ನೂ ಕೂಡ ಇದಕ್ಕೆ ಅಧ್ಯಕ್ಷರನ್ನ ಸೆಲೆಕ್ಷನ್ ಮಾಡಿಲ್ಲ, ಹಾಗಾಗಿ ಇದನ್ನ ನೋಡ್ಬೇಕಾಗುತ್ತೆ. ಇದು ಹಾಗಿದ್ರೆ ಲಾ ಕಮಿಷನ್ ಅನ್ನೋದು ನಾನ್ ಸ್ಟ್ಯಾಟ್ಯುಟರಿ ಬಾಡಿ, ಇದೊಂದು ಶಾಸನಬದ್ಧವಲ್ಲದ ಸಂಸ್ಥೆ. ವೆರಿ ಇಂಪಾರ್ಟೆಂಟ್. ಇದು ಶಾಸನಬದ್ಧ ಸಂಸ್ಥೆ ಅಂತ ಅಥವಾ ಶಾಸನಬದ್ಧವಲ್ಲದ ಸಂಸ್ಥೆ ಅಂತ ಕೇಳ್ತಾರೆ. ಇದೊಂದು ಶಾಸನಬದ್ಧವಲ್ಲದ ಸಂಸ್ಥೆ, ಇದೊಂದು ಸಲಹಾ ಸಂಸ್ಥೆ, ಇದೊಂದು ಯಾವುದು? ಅಡ್ವೈಸರಿ ಬಾಡಿ. ವೆರಿ ಇಂಪಾರ್ಟೆಂಟ್. ಇದೊಂದು ಕಾನೂನು ರೀತಿಯ ಸಲಹೆಗಳನ್ನ ಮಾಡಕ್ಕೆ ಭಾರತ ಸರ್ಕಾರಕ್ಕೆ ಮತ್ತೆ ಕಾನೂನಿಗೆ ಕೊಡುವಂತಹ ಸಲಹೆಗಳನ್ನು ಇದೆಲ್ಲ ನೀಡ್ತಾ ಬರುತ್ತೆ. ಇದು ಹಾಗಾದ್ರೆ ಯಾರ ಅಂಡರ್ ಅಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ? ಕಾನೂನು ಮತ್ತು ನ್ಯಾಯ ಸಚಿವಾಲಯ. ವೆರಿ ಇಂಪಾರ್ಟೆಂಟ್. ಇದು ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. ಹಾಗಿದ್ರೆ ಲಾ ಕಮಿಷನ್ ಯಾರ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ಯಾರ ಅಂಡರ್ ಅಲ್ಲಿ? ಯಾವುದು? ನಿಮಗೆ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ಹಾಗೆ ಇದ್ರ ಉದ್ದೇಶ ಏನು? ಕಾನೂನು ಸುಧಾರಣೆಗಳಿಗಾಗಿ ಕಾನೂನು ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡುವಂಥದ್ದು. ಅಂತಂದ್ರೆ ಯಾವ ಕಾನೂನುಗಳು ಇವಾಗ ಲೂಪ್ ಹೋಲ್ಸ್ಗಳು ಇರ್ತವೆ ಕಾನೂನುಗಳಲ್ಲಿ, ಅದನ್ನ ತೆಗೆದು ಹಾಕುವುದು, ಅದಕ್ಕೆ ಸೇರಿಸುವಂಥದ್ದು, ಅದಕ್ಕೆ ಸಲಹೆ ಸೇರಿಸಿದ್ದು ಡೈರೆಕ್ಟ್ ಸೇರಿಸಲ್ಲ, ಇದನ್ನ ಸರ್ಕಾರಕ್ಕೆ ಸಲಹೆಗಳ ರೂಪದಲ್ಲಿ ಇದು ಕೊಡ್ತಾ ಬರುತ್ತೆ, ವರದಿಗಳ ರೂಪದಲ್ಲಿ ಇದು ಕೊಡ್ತಾ ಬರುತ್ತೆ. ಹೌದಲ್ಲ? ಹಾಗಿದ್ರೆ ಈ ಕಾನೂನು ಆಯೋಗವನ್ನ ಯಾವಾಗ 1947 ತಗೊಬಂದ್ರ? ಇಲ್ಲ, ಈ ಕಾನೂನು ಆಯೋಗವನ್ನ ಚಾರ್ಟರ್ ಆಕ್ಟ್ 1833 ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಮೊದಲ ಕಾನೂನು ಆಯೋಗವನ್ನ 1834 1834 ಜಾರಿ ತಗೋಬರ್ತಾರೆ. ಅಂದ್ರೆ ಇದು ಭಾರತ ಸ್ವತಂತ್ರಕ್ಕೂ ಹಿಂದೆ ಕೂಡ 1834 ಮೊದಲ ಕಾನೂನು ಆಯೋಗವನ್ನ ಜಾರಿ ತಗೋಬರ್ತಾರೆ. ಇದರ ಅಧ್ಯಕ್ಷರೇ ಯಾರಾಗಿರ್ತಾರೆ? ಲಾರ್ಡ್ ಮೆಕಾಲೆ ಅವರು ಇದರ ಅಧ್ಯಕ್ಷರು ಅಥವಾ ಇದರ ಚೇರ್ಮನ್ ಆಗಿರ್ತಾರೆ. ಹಾಗಾಗಿ ಇದು ಮೊದಲ ಕಾನೂನು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದ್ರೆ, ಇದಲ್ಲದೆ ಈ ಮೊದಲ 4 ಕಾನೂನು ಆಯೋಗಗಳು ಏನ್ ಬಂದು ಸ್ವತಂತ್ರ ಪೂರ್ವದಲ್ಲಿ ಬಂದಂತಹ ಕಾನೂನು ಆಯೋಗಗಳು ಹಲವಾರು ಕಾಯ್ದೆಗಳನ್ನ ತಗೋಬರ್ತದೆ. ಅದ್ರಲ್ಲಿ ಪ್ರಮುಖ ಆಗಿರೋ ಕಾಯ್ದೆಗಳು ಅಂತಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಭಾರತೀಯ ಒಪ್ಪಂದ ಕಾಯ್ದೆ 1872, ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872, ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ 1882, ಇಂಡಿಯನ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. ಸೊ ಇವೆಲ್ಲವೂ ಕೂಡ ಮೊದಲ ಕಾನೂನು ಅಥವಾ 1947ಕ್ಕೂ ಹಿಂದೆನೆ ಭಾರತದಲ್ಲಿ ತಂದಂತಹ ಕಾನೂನು ಆಯೋಗಗಳ ಸಲಹೆ ಮೇರೆಗೆ ತಂದಂತಹ ಕೆಲವೊಂದು ಕಾಯ್ದೆಗಳು, ಬ್ರಿಟಿಷ್ ಗೌರ್ಮೆಂಟ್ ತಂದಂತಹ ಕೆಲವೊಂದು ಕಾಯ್ದೆಗಳು. ಹಾಗಾಗಿ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ 1947 ಸ್ವತಂತ್ರ ಬರುತ್ತೆ ನಮ್ಗೆ. ಅದಾದ್ಮೇಲೆ 1955 ಮೊದಲ ಕಾನೂನು ಆಯೋಗ ಸ್ವತಂತ್ರ ನಂತರದಲ್ಲಿ ತಗೋಬರ್ತಾ ಹೋಗ್ತೀವಿ. ಭಾರತ ಅಟಾರ್ನಿ ಜನರಲ್ MC ಸೆಟ್ಲ್ಯಾರ್ಡ್ ಅವರು ಇದರ ಅಧ್ಯಕ್ಷನ ವಹಿಸ್ಕೊಳ್ತಾರೆ. ಹಾಗೆ ಭಾರತದಲ್ಲಿ ಕಾನೂನು ಆಯೋಗದ ಅವಧಿ ಎಷ್ಟು ವರ್ಷ ಇರುತ್ತೆ ಅಂತ ಕೇಳ್ತಾರೆ. ಭಾರತದಲ್ಲಿ ಕಾನೂನು ಆಯೋಗದ ಅವಧಿ 3 ವರ್ಷಗಳ ಕಾಲ ಇರ್ತಾ ಬರುತ್ತೆ. ಹಾಗಿದ್ರೆ ಇವಾಗ ಆಗಿರುವಂತಹ ಕಾನೂನು ಆಯೋಗದ ಎಷ್ಟು ವರ್ಷಗಳು ಕೆಲಸ ಮಾಡ್ತಾ ಹೋಗುತ್ತೆ? 2024ರಿಂದ 3 ವರ್ಷದವರೆಗೆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಎಷ್ಟು ವರ್ಷದವರೆಗೆ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ?
ಹಾಗಾದ್ರೆ ಈ ಕಾನೂನು ಆಯೋಗದ ಕೆಲಸಗಳು ಏನು ಹಾಗಿದ್ರೆ ಏನ್ ಈ ಕಾನೂನು ಆಯೋಗ ಮಾಡ್ತಾ ಹೋಗುತ್ತೆ? ಸೊ ಹೊಸ ಕಾನೂನುಗಳನ್ನ ಪ್ರಸ್ತಾಪನೆಯನ್ನ ಮಾಡ್ತಾ ಹೋಗ್ತವೆ, ಹೊಸ ಹೊಸ ಕಾನೂನುಗಳಿಗೆ ಪ್ರಪೋಸಲ್ ಕೊಡ್ತಾ ಬರುತ್ತೆ. ಸೊ ಸರ್ಕಾರಕ್ಕೆ ಸಲಹೆಯನ್ನ ಕೊಡುತ್ತೆ, ಯಾವ ಯಾವ ಕಾಯ್ದೆಗಳನ್ನ ತಗೋಬರಬಹುದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಂಟರ್ನೆಟ್ ಬಳಕೆ ಮೊದಲು ಇರಲಿಲ್ಲ, ಇವಾಗ ಇಂಟರ್ನೆಟ್ ಬಳಕೆನ ಮಾಡ್ತಿದೀವಿ. ಮತ್ತೆ ಇವಾಗ ಇರಲಿಲ್ಲ, ಬಳಕೆನ ಮಾಡ್ತಿದೀವಿ. ಈ ತರದ ಹಲವಾರು ಕಾನೂನು, ಇದರಿಂದ ಕ್ರೈಮ್ಗಳು ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಲಾ ಕಮಿಷನ್ ಕೊಡ್ತಾ ಬರುತ್ತೆ. ಅಂದ್ರೆ ಸಮಾಜದಲ್ಲಿ ಆಗುವಂತ ಕೆಲವು ಬದಲಾವಣೆಗಳಿಗೆ ತಕ್ಕಂತೆ ಕಾನೂನುಗಳನ್ನ ರೂಪಣೆ ಮಾಡ್ಕೊಳ್ಳಿಕ್ಕೆ ಇದೊಂದು ಸಜೆಷನ್ ಅನ್ನ, ಮಾರ್ಗವನ್ನ ಕೊಡ್ತಾ ಬರುತ್ತೆ ಇದು. ಮತ್ತೆ ನ್ಯಾಯಾಂಗ ಆಡಳಿತ. ಸೊ ನ್ಯಾಯಾಂಗ ಆಡಳಿತದ ಇರುವಂತದನ್ನ ವಿಮರ್ಶೆಯನ್ನ ಮಾಡಿ, ವಿಮರ್ಶೆಗಳನ್ನ, ಕೆಲವು ಶಿಫಾರಸುಗಳನ್ನು ಕೂಡ ಇದು ಮಾಡ್ತಾ ಬರುತ್ತೆ. ಮತ್ತು ಕಾನೂನು ಮತ್ತು ಬಡತನ, ಅಂದ್ರೆ ಈ ಬಡವರ ಮೇಲೆ ಪರಿಣಾಮ ಬೀಳುವಂತ ಕಾನೂನುಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಇದು ಕೊಡ್ತಾ ಬರುತ್ತೆ. ಸೊ ಬಳಕೆಯಲ್ಲಿ ಇಲ್ಲದ ಕಾನೂನುಗಳನ್ನ ರದ್ದುಗೊಳಿಸೋದು, ಯಾವುದು ಕಾನೂನುಗಳಿಗೆ ಬಳಕೆಯಲ್ಲಿ ಇಲ್ಲ ಅಂತ ಕಾನೂನುಗಳನ್ನ ರದ್ದುಗೊಳಿಸಬೇಕು ಕೂಡ ಇದು ಶಿಫಾರಸನ್ನ ಮಾಡ್ತೀವಿ. ಇವೆಲ್ಲವೂ ಕೂಡ ಕಾನೂನು ಆಯೋಗಗಳು ಕೊಡುವಂತಹ ಕಾನೂನು ಆಯೋಗದ ಪ್ರಮುಖವಾಗಿರುವಂತಹ ಕಾರ್ಯಗಳು ಆಗಿರುತ್ತಾ ಬರುತ್ತೆ. ಇಷ್ಟು ಕೂಡ ಕಾನೂನು ಆಯೋಗದ ಬಗ್ಗೆ. ಸೊ ಇನ್ನು ಯಾವುದು ಕಚ್ ಹಿಂದ್ 2024 ಅನ್ನೋ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಕಚ್ ಹಿಂದ್ ಹೆಸರೇ ಹೇಳ್ತಾ ಇದೆ. ಯಾವುದು ಕಚ್ ಅಂತಂದ್ರೆ ಕಜಕಿಸ್ತಾನ್, ಹಿಂದ್ ಅಂತ ಹೇಳಿದ್ರೆ ಇಂಡಿಯಾ. ಸೊ ಕಚ್ ಹಿಂದ್ 2024 ಅಂತಂದ್ರೆ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಇದು ಕಜಕಿಸ್ತಾನ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಸೇರ್ಕೊಂಡು ಮಾಡಿರುವಂತಹ ಒಂದು ಮಿಲಿಟರಿ ವ್ಯಾಯಾಮ. ಇದನ್ನ ಮೊದಲು 2016 ಇದನ್ನ ನಾವು ಏನಂತ ಕರಿತಾ ಇದೀವಿ ಅಂತಂದ್ರೆ ಯಾವುದು ಪ್ರಬಲ್ ದೋಸ್ತಿಕ್ ಅಂತ ಹೇಳಿ ಹೆಸರನ್ನ ಕರಿತಾ ಇದ್ರು 2016. ಅದಾದ್ಮೇಲೆ 2 ಆವೃತ್ತಿಗಳ ನಂತರ ಸೆಕೆಂಡ್ ಎಡಿಷನ್ ಆದ್ಮೇಲೆ ಇದಕ್ಕೆ ಕಚ್ ಹಿಂದ್ ಅನ್ನೋ ಹೆಸರನ್ನ ರೀನೇಮ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಕಚ್ ಹಿಂದ್ ಅಂತ. ಕಚ್ ಅಂತಂದ್ರೆ ಕಜಕಿಸ್ತಾನ್ ಮತ್ತೆ ಇಡೀ ಏಷ್ಯಾದ ಕಂಟ್ರಿ ಇದು ಕೂಡ. ಸೊ ಏಷ್ಯಾದ ಕಂಟ್ರಿ ಕಜಕಿಸ್ತಾನ್ ಮತ್ತು ಇಂಡಿಯಾ ಎರಡೂ ಸೇರ್ಕೊಂಡು ಅದು ಕಚ್ ಹಿಂದ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಮಾಡ್ಕೊಂಡಿವೆ. ಅದನ್ನ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಯಾಕಂದ್ರೆ ಈ ಕಜಕಿಸ್ತಾನ ನೋಡ್ಬೇಕು, ಈ ಕಜಕಿಸ್ತಾನ ಒಂದು ಕಡೆಗೆ ರಷ್ಯಾ ಜೊತೆಗೆ ಬೌಂಡ್ರಿನ ಹೊಂದಿದೆ, ಒಂದು ಕಡೆಗೆ ಬಂದಾಗ ಚೀನಾ ಜೊತೆಗೆ, ಒಂದು ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಕ್ಯಾಸ್ಪಿಯನ್ ಸಿ. ಸೊ ಕ್ಲಿಯರ್. ಈ ಕಜಕಿಸ್ತಾನ ಯಾವ ಯಾವ ರಾಷ್ಟ್ರಗಳ ಜೊತೆಗೆ ಬೌಂಡ್ರಿ ಹೊಂದಿವೆ ನೋಡಿ. ಚೀನಾ ಕಂಟ್ರಿ ಭಾರತಕ್ಕಾಗಲ್ಲ. ಒಂದ್ ವೇಳೆ ಭಾರತಕ್ಕೂ ಮತ್ತು ಚೀನಾಗೆ ಯುದ್ಧ ಆಯಿತು ಅಂತ ಹೇಳಿದ್ರೆ ಅವಾಗೇನು ಕಜಕಿಸ್ತಾನ ಮುಖಾಂತರ ಕೂಡ ಭಾರತ ಅಟ್ಯಾಕ್ ಮಾಡಬಹುದು. ಒಂದು ಗುಡ್ ರಿಲೇಶನ್ಶಿಪ್ ನಾವಿಲ್ಲಿ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಈ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಗಳ ಮುಖಾಂತರ. ಸೊ ಕ್ಲಿಯರ್. ಈ ಜಿಯೋ ಪೊಲಿಟಿಕ್ಸ್ ವಾರ್ಗಳು ಆದಾಗ ಇದು ನಮಗೆ ಈ ಕೆಲಸಕ್ಕೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಬರೋಣ. ಸೊ ಯಾವುದು ಕಜಕಿಸ್ತಾನ ಸುತ್ತ ಇರುವಂತಹ ರಾಷ್ಟ್ರಗಳು ನೋಡೋದಾದ್ರೆ ಚೀನಾ ಭಾರತ ಜೊತೆ ಕೂಡ ಬೌಂಡ್ರಿ ಶೇರ್ ಮಾಡುತ್ತೆ, ಈ ಕಜಕಿಸ್ತಾನ ಜೊತೆಗೆ ಬೌಂಡ್ರಿ ಶೇರ್ ಮಾಡುತ್ತೆ. ಕಜಕಿಸ್ತಾನ ಜೊತೆಗಿರೋ ಭಾರತ ಚೆನ್ನಾಗಿತ್ತು ಅಂತಂದ್ರೆ ಫ್ಯೂಚರ್ ಡೇಸ್ ಅಲ್ಲಿ ಭಾರತಕ್ಕೆ ಹೆಲ್ಪ್ ಆಗುತ್ತೆ. ಆ ಕಾರಣದಾಗಿ ಇದರ ಜಾಯಿಂಟ್ ಡ್ರಿಲ್ಸ್ ಗಳನ್ನ ನಾವಿಲ್ಲಿ ಮಾಡ್ತಾ ಬರ್ತೀವಿ. ಹಾಗಿದ್ರೆ ಇದು ಎಷ್ಟನೇ ಎಡಿಷನ್? ಇದು 8th ಎಡಿಷನ್. ಇದು ಎಷ್ಟನೇ ಆವೃತ್ತಿ? ಇದು 8ನೇ ಆವೃತ್ತಿ. ಆಲ್ರೆಡಿ 8 ಸರಿ ನಾವು ಮಾಡಿದೀವಿ. ಇದು 8ನೇ ಆವೃತ್ತಿ. ಇದು ಸೆಪ್ಟೆಂಬರ್ 30ನೇ ತಾರೀಕಿಂದ ಅಕ್ಟೋಬರ್ 13ನೇ ತಾರೀಕುವರೆಗೂ ಈ ಒಂದು ಯಾವ್ದು ಕಚ್ ಹಿಂದ್ ಡ್ರಿಲ್ ಏನಾಗಿದೆ, ಜಾಯಿಂಟ್ ಎಕ್ಸರ್ಸೈಸ್ ಏನಾಗಿದೆ, ಇದು ನಡೆದಿದೆ. ಹಾಗಿದ್ರೆ ಈ ಕಜಕಿಸ್ತಾನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳೋದಾದ್ರೆ ಕಜಕಿಸ್ತಾನದ ಯಾವ್ಯಾವ ರಾಷ್ಟ್ರಗಳ ಜೊತೆಗೆ ಬೋರ್ಡ್ನ ಶೇರ್ ಮಾಡ್ತವೆ ಅಂತ ನೋಡ್ಬೋದು. ಈ ಕಜಕಿಸ್ತಾನ ನೋಡಿದ್ರೆ ಒಂದ್ ಕಡೆ ರಷ್ಯಾ, ಒಂದ್ ಕಡೆ ಚೀನಾ, ಇನ್ನೊಂದ್ ಕಡೆ ಕಿರ್ಗಿಸ್ತಾನ್, ಇನ್ನೊಂದ್ ಕಡೆ ಉಜ್ಬೇಕಿಸ್ತಾನ್, ಕ್ಯಾಸ್ಪಿಯನ್ ಸಿ ಕೂಡ ಇದು ಬೌಂಡ್ರಿನ ಶೇರ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನೋಡಿ ಅರಲ್ ಸಿ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಎಷ್ಟು ಎಕ್ಸಾಮ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಅದು ಅರಲ್ ಸಿ. ಈ ಅರಲ್ ಸಿ ಯಾವ ರಾಷ್ಟ್ರಗಳ ನಡುವೆ ಇದೆ ಅಂತ ಕೇಳ್ಬಿಡ್ತಾರೆ. ಈ ಅರಲ್ ಸಿ ನಡೀತಿರೋದು ಯಾವ ರಾಷ್ಟ್ರಗಳ ನಡುವೆ? ಉಜ್ಬೇಕಿಸ್ತಾನ್ ಅಂಡ್ ಕಜಕಿಸ್ತಾನ್. ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್ ನಡುವೆ ಇರುವಂತ ಸಿ ಅಥವಾ ಸಮುದ್ರ ಯಾವುದು ಅಂತ ಕೇಳ್ಬೋದು. ಉಜ್ಬೇಕಿಸ್ತಾನ್ ಮತ್ತೆ ಕಜಕಿಸ್ತಾನ್ ನಡುವೆ ಬರೋದು ಯಾವುದು? ಅರಲ್ ಸಿ. ಉಜ್ಬೇಕಿಸ್ತಾನ ಮತ್ತೆ ಯಾವುದು? ಕಜಕಿಸ್ತಾನ್ ಎರಡು ನಡುವೆ ಬರ್ತಾ ಹೋಗುತ್ತೆ. ಇದು ಕೂಡ ಎಷ್ಟು ಎಕ್ಸಾಮ್ ಕ್ವಶನ್ಸ್ ಕೇಳಿದಾನೆ ಅರಲ್ ಸಿ ಬಗ್ಗೆ. ಅರಲ್ ಸಿ ಯಾವ ರಾಷ್ಟ್ರಗಳ ನಡುವೆ ಇದೆ ಅಂತಾನು ಕೂಡ ಕೇಳಬಹುದು. ಸೊ ಕ್ಲಿಯರ್. ಇದು ಒಂದು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಭಾರತದ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕ್. ಸೊ ಇಂಡಿಯಾದಲ್ಲಿ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನ ಮಾಡಿದ್ದಾರೆ. ಸೊ ಭಾರತದ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕ್ ಎಲ್ಲ ಆಗಿದೆ ಏನು ಅಂತ ಎಕ್ಸಾಮ್ ಕ್ವಶನ್ಸ್ ಕೇಳುವುದು. ಏನ್ ಆಕ್ಸಿಜನ್ ಬರ್ಡ್ ಪಾರ್ಕ್ ಅಂತ ಹೇಳಿದ್ರೆ ಇಲ್ಲಿ ಭಾರತದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ರೀಸೆಂಟ್ ಆಗಿದೆ ಇನಾಗ್ರೇಟ್ ಮಾಡಿದ್ದು. ಹಾಗಿದ್ರೆ ಈ ಭಾರತದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್ ನ ಇನಾಗ್ರೇಟ್ ಮಾಡಿದ್ದು, ಉದ್ಘಾಟನೆ ಮಾಡಿದ್ದು ಯಾವ ಸಚಿವಾಲಯ ಅಂತ ಕೇಳ್ತಾನೆ. ಯಾವುದು? ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಈ ಒಂದು ಇದನ್ನ ಅಥವಾ ಈ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದೆ. ಇದ್ರ ಜೊತೆಗೆ ಇದ್ರ ಉದ್ದೇಶ ಏನು? ಈ ಆಕ್ಸಿಜನ್ ಬರ್ಡ್ ಪಾರ್ಕ್ ನ ನಾವು ಏನಂತ ಕೂಡ ಕರಿತಾ ಹೋಗ್ತೀವಿ. ಸೊ ಆಕ್ಸಿಜನ್ ಬರ್ಡ್ ಪಾರ್ಕ್ ನಾವು ಅಮೃತ್ ಮಹೋತ್ಸವ ಪಾರ್ಕ್ ಅಂತಾನು ಕೂಡ ಕರಿತೀವಿ. ಆಕ್ಸಿಜನ್ ಬರ್ಡ್ ಪಾರ್ಕ್ ಅಂತಾನು ಕೊಡ್ಬೋದು, ಅದು ಅಮೃತ್ ಮಹೋತ್ಸವ ಪಾರ್ಕ್ ಅಂತ ನಾನು ಕೂಡ ಕೇಳ್ಬೋದು. ಇಲ್ಲಿ ಎಲ್ಲಿ ಆಗಿದೆ? ಇದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದರ ಸ್ಥಾಪನೆಯನ್ನು ಮಾಡಿದ್ದಾರೆ.
ಮಹಾರಾಷ್ಟ್ರದ ನಾಗ್ಪುರದಲ್ಲಿ. ಸೊ NH44 ವೆರಿ ಇಂಪಾರ್ಟೆಂಟ್, NH44 44 ರಾಷ್ಟ್ರೀಯ ಹೆದ್ದಾರಿ. ಈ ನಾಗ್ಪುರ ಮತ್ತು ಹೈದರಾಬಾದ್ ಕನೆಕ್ಟ್ ಮಾಡುವಂತ NH44 ಅಲ್ಲಿ ಈ ಒಂದು ಅಮೃತ್ ಮಹೋತ್ಸವ ಪಾರ್ಕ್ ಅಥವಾ ಯಾವುದು ಹಾಕಿದ್ರೆ ಬರ್ಡ್ ಪಾರ್ಕ್ ಅನ್ನ ಭಾರತ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ, ಸೊ ಭಾರತದ ಯಾವುದು ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾದವ್ರು ಏನಿದೆ ಇವರು ಡೆವಲಪ್ ಮಾಡಿರುವಂತದ್ದು. ಯಾರ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಹೋಗುತ್ತೆ? ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂಡರ್ ಬರುತ್ತೆ. ಇದು ಡೆವಲಪ್ ಮಾಡಿರೋದು ಯಾವುದು? NH ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇದನ್ನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಯಾವ ಒಂದು ನ್ಯಾಷನಲ್ ಹೈವೇ ಅಲ್ಲಿ? NH44 ನ್ಯಾಷನಲ್ ಹೈವೇ ಇದನ್ನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಇದ್ರ ಉದ್ದೇಶ ಏನು ಹಾಗಿದ್ರೆ, ಈ ನ್ಯಾಷನಲ್ ಹೈವೇ ಅಥಾರಿಟಿಗೆ ನಿಮ್ಗೆ ಗೊತ್ತು ಪೊಲ್ಯೂಷನ್ಸ್ ಗಳು ಜಾಸ್ತಿ ಇರುತ್ತೆ, ಯಾವ್ದಲ್ಲ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ, ವೆಹಿಕಲ್ಸ್ ಗಳು ತುಂಬಾ ಹೋಗ್ತಾ ಇರ್ತವೆ. ಇದರಿಂದ ಅಲ್ಲಿರುವಂತಹ ಎಕೋಸಿಸ್ಟಮ್ಗೆ ಡ್ಯಾಮೇಜಸ್ ಆಗುತ್ತೆ. ಹಾಗಾಗಿ ಒಂದು ಎಕೋಸಿಸ್ಟಮ್ ನ ಮೇಂಟೈನ್ ಮಾಡೋದ್ರ ಉದ್ದೇಶವಾಗಿರುತ್ತೆ. ಇಲ್ಲಿ ಏನೇನು ಮೇಂಟೈನ್ ಮಾಡ್ತಾ ಹೋಗ್ತಾರೆ? ಸೊ ಇಲ್ಲಿ ಅತ್ಯಂತ ಹೆಚ್ಚು ಆಕ್ಸಿಜನ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತ, ಆಮ್ಲಜನಕ ಹೆಚ್ಚು ಉತ್ಪತ್ತಿ ಮಾಡುವಂತ ಮರಗಳನ್ನ ಬೆಳೆಸೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಮತ್ತೆ ಅಲ್ಲಿ ಇರುವಂತಹ ಸ್ಥಳೀಯವಾಗಿರುವಂತಹ ಪಕ್ಷಿಗಳಾಗ್ಬೋದು, ವಲಸೆ ಬರುವಂತಹ ಪಕ್ಷಿಗಳು ಆಗ್ಬೋದು, ಇಂಥವನ್ನ ಸಂರಕ್ಷಣೆಯನ್ನ ಮಾಡೋದು ಇದರ ಉದ್ದೇಶವಾಗಿರುತ್ತೆ. ಮತ್ತೆ ಮಧ್ಯ ಭಾರತದಲ್ಲಿ ಇರುವಂತಹ ಕೆಲವು ಮರಗಳು, ಮಧ್ಯ ಭಾರತದಲ್ಲಿ ಕೆಲವೊಂದು ಮರಗಳು ಎಂಡೇಂಜರ್ ಸ್ಪೀಸೀಸ್ ಕನ್ವರ್ಟ್ ಆಗ್ತದೆ, ಅವು ಅಳಿವಿನ ಹಂಚಿಗೆ ಹೋಗ್ಬಿಟ್ಟಿವೆ. ಅಂತಹ ಮರಗಳನ್ನ, ಅಳಿವಿನ ಹಂಚಲ್ಲಿರುವಂತಹ ಮರಗಳನ್ನ ಇಲ್ಲಿ ಮರದ ಜಾತಿಗಳನ್ನ ನಾವಿಲ್ಲಿ ಸಾಕುವಂತ ಪ್ರಯತ್ನಗಳು. ಫಾರ್ ಎಕ್ಸಾಂಪಲ್ ಆ ತರ ನೋಡೋದಾದ್ರೆ ಯಾವ್ಯಾವ್ದು ಅಂತ ನೋಡೋದಾದ್ರೆ ಯಾವುದು ಇದು ಇಂಡಿಯಾ ಬೇಲ್, ಕರಾಯ, ಈ ಕರಾಯ, ಇಂಡಿಯಾ ಬೇಲ್, ಇವೆಲ್ಲ ಮರಗಳು, ಇವೆಲ್ಲವೂ ಮರಗಳನ್ನ ಸಂರಕ್ಷಣೆಯನ್ನ ಮಾಡ್ತಾರೆ ಇಲ್ಲಿ. ಸೊ ಇದರಿಂದ ಆಕ್ಸಿಜನ್ ಹೆಚ್ಚು ಬರುವಂತ ಮರಗಳನ್ನ ಬೆಳೀತಾ ಹೋಗ್ತಾರೆ. ಇಲ್ಲಿ ಆಕ್ಸಿಜನ್ ಹೆಚ್ಚು ಬರೋ ಜೊತೆಗೆ ಇಲ್ಲಿ ಯಾವ್ದು ಎಂಡೇಂಜರ್ ಸ್ಪೀಸೀಸ್ ಕನ್ವರ್ಟ್ ಆಗ್ತಿದೆ ಜೀವಿಗಳು, ಮರಗಳು ಆ ಒಂದು ಅಂದ್ರೆ ಅಳಿವಿನ ಹಂಚಿಗೆ ಹೋಗ್ತಿರುವಂತಹ ಮರಗಳನ್ನ ಇಲ್ಲಿ ಟ್ರೀಸ್ ಗಳನ್ನ ಇಲ್ಲಿ ಗ್ರೋ ಮಾಡ್ತಾರೆ. ಅತ್ಯಂತ ಹೆಚ್ಚು ಆಕ್ಸಿಜನ್ ಸಪ್ಲೈ ಮಾಡುವಂತ ಗಿಡಗಳನ್ನ ಬೆಳೆಸ್ತಾರೆ. ಇದರಿಂದ ಮತ್ತೆ ಅಲ್ಲಿ ಇರುವಂತಹ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ಮತ್ತೆ ವಲಸೆ ಬರುವ ಪಕ್ಷಿಗಳನ್ನ ಸಂರಕ್ಷಣೆ ಮಾಡೋದು ಈ ಒಂದು ಬರ್ಡ್ ಪಾರ್ಕಿನ, ಆಕ್ಸಿಜನ್ ಬರ್ಡ್ ಪಾರ್ಕಿನ ಪ್ರಮುಖವಾಗಿರುವಂತಹ ಉದ್ದೇಶವಾಗಿರುತ್ತೆ. ಸೊ ಕ್ಲಿಯರ್? ಇದ್ರ ಮೇಲೆ ಬಹುತೇಕ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗುವ ಸಾಧ್ಯತೆ ಇರುತ್ತೆ, ನೀವು ಇದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ BBNJ ಟ್ರೀಟಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. BBNJ ಟ್ರೀಟಿ ಏನ್? BBNJ ಟ್ರೀಟಿ ಅಂತ ಹೇಳಿದ್ರೆ, ಸೊ ಇಲ್ಲಿ BBNJ ಫುಲ್ ಫಾರ್ಮ್ ಕೂಡ ಕೇಳಬಹುದು. ಬಯೋಡೈವರ್ಸಿಟಿ ಬಿಹಾರ್ ನ್ಯಾಷನಲ್ ಜುರಿಡಿಕ್ಷನ್ ಟ್ರೀಟಿ ಅಥವಾ IC ಟ್ರೀಟಿ ಅಂತ ಕೂಡ ಕೇಳ್ತಾರೆ. ಎಕ್ಸಾಮ್ ಅಲ್ಲಿ ಕೇಳಬಹುದು IC ಟ್ರೀಟಿ, IC ಒಪ್ಪಂದ ಅಥವಾ ಅಥವಾ ಯಾವುದು BBNJ ಟ್ರೀಟಿ, BBNJ ಟ್ರೀಟಿ ಅಂತ ಕೂಡ ಕರೀತಾ ಬರ್ತಾರೆ. ಹಾಗಿದ್ರೆ ಈ IC ಒಪ್ಪಂದವನ್ನ ಮಾಡಿದವರು ಯಾರು? ಹಾಗೆ IC ಒಪ್ಪಂದವನ್ನ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಯಾವುದು? ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಬಹುದು, ಇದನ್ನ ನೋಟ್ ಮಾಡ್ಕೋಬೇಕು ನೀವು. UNCLOS, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ. ಸೊ ಇವರು ಈ ಒಂದು BBNJ ಟ್ರೀಟಿಯನ್ನ ಮಾಡ್ತಿದ್ದಾರೆ. ಈ BBNJ ಟ್ರೀಟಿ ಅಥವಾ IC ಟ್ರೀಟಿ, IC ಅಂತಂದ್ರೆ ಏನೋ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಕ್ಲಿಯರ್? ಇಲ್ಲಿ BBNJ ಟ್ರೀಟಿನ ಯಾರು ಮಾಡ್ತಿರೋದು? UNCLOS ಅವರು ಮಾಡ್ತಾ ಇದ್ದಾರೆ. ಈ ಒಂದು ಒಪ್ಪಂದವನ್ನ, ಅದು BBNJ ಒಪ್ಪಂದವನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡಕೊಟ್ಟಿದೆ. ಭಾರತ ಕೂಡ ಸೈನ್ ಹಾಕಿದೆ ಈ ಒಂದು ಅಗ್ರಿಮೆಂಟ್ ಗೆ. ಹಾಗಾದ್ರೆ ಭಾರತದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂತ ಸಚಿವಾಲಯ ಯಾವುದು? ಯಾವ ಮಿನಿಸ್ಟ್ರಿ ಇಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಅಂತಂದ್ರೆ ಭೂ ವಿಜ್ಞಾನ ಸಚಿವಾಲಯ. ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾ ಬರ್ತಾರೆ ನಿಮಗೆ. ಸೊ ಭಾರತದಲ್ಲಿ ಇರುವಂತ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವರು ಈ ಒಂದು BBNJ ಒಪ್ಪಂದವನ್ನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಇದರ ಉದ್ದೇಶ ಏನು? ಇದ್ರ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಸಮುದ್ರವನ್ನ ಸಂರಕ್ಷಣೆ ಮಾಡುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. IC ಟ್ರೀಟಿ ಏನ್ ಹೇಳ್ತಾ ಬರುತ್ತೆ? ಸಮುದ್ರವನ್ನ ಸಂರಕ್ಷಣೆ ಮಾಡೋದು. ಈಗ ಭಾರತದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಬರುವಂತಹ ಸಮುದ್ರವನ್ನ ಸೊ ಭಾರತ ಸಂರಕ್ಷಣೆಯನ್ನ ಮಾಡ್ಕೊಳ್ಳೋದು. ಅದೇ ತರ ಈ ಎಲ್ಲಾ ರಾಷ್ಟ್ರಗಳ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಬಿಟ್ಟು ಇನ್ನು ಉಳಿದಿರುವಂತಹ ಮಧ್ಯಭಾಗದಲ್ಲಿ ಬರುವಂತಹ ಸಮುದ್ರವನ್ನ ಸಂರಕ್ಷಣೆ ಯಾರು ಕೂಡ ಮಾಡಲ್ಲ. ಹಾಗಾಗಿ ಅಂತಹ ಮಧ್ಯಭಾಗದಲ್ಲಿ ಬರುವಂತಹ ಸಮುದ್ರಗಳನ್ನ ಸಂರಕ್ಷಣೆ ಮಾಡೋದು ಅತ್ಯಂತ ಪ್ರಮುಖವಾಗಿರುತ್ತೆ. ಅಂತಹ ಸಮುದ್ರ ಮಧ್ಯಭಾಗವನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರನೇ ಈ IC ಟ್ರೀಟಿಯನ್ನ ಜಾರಿಗೆ ತಗೊಬಂದಿರೋದು ಯಾರು? UNCLOS ಅವರು. ಸೊ ಕ್ಲಿಯರ್? ಹಾಗಾಗಿ ಇಲ್ಲಿ ಏನು ಈ ಮಾಲಿನ್ಯ ಏನಾಗ್ತಿದೆ? ಸಮುದ್ರ ಮಾಲಿನ್ಯಗೊಳ್ತಾ ಇದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಇದೆ, ಸಿ ಲೆವೆಲ್ ಕೂಡ ಹೆಚ್ಚಾಗೋದ್ರಿಂದ ಅಲ್ಲಿರೋ ಪರಿಸರದಲ್ಲಿ ಅಂದ್ರೆ ಇವಾಗ ಕೋರಲ್ಸ್ ಗಳು ಆಗ್ಬೋದು, ಕೋರಲ್ ಬ್ಲೀಚಿಂಗ್ ಆಗುತ್ತೆ ಆ ಭಾಗದಲ್ಲಿ. ಈ ತರದ್ದು ಗ್ಲೋಬಲ್ ವಾರ್ಮಿಂಗ್ ಇಂದ ಆಗುವಂತ ಚೇಂಜಸ್ ಆಗ್ಬೋದು, ಮಾಲಿನ್ಯಗಳಿಂದ ಆಗುವಂತ ಚೇಂಜಸ್ ಗಳಾಗ್ಬೋದು. ಇವೆಲ್ಲವನ್ನೂ ಕೂಡ
ಮತ್ತೆ ಅತಿಯಾದಂತ ಮೀನುಗಾರಿಕೆಯಿಂದ ಆಗ್ಬೋದು, ಇವೆಲ್ಲದರಿಂದ ಪರಿಕ್ಷಣ ಯಾವುದು ಸಮುದ್ರವನ್ನ ಸಂರಕ್ಷಣೆ ಮಾಡೋದು ಅತಿ ಪ್ರಮುಖವಾಗಿರ್ತಾ ಬರುತ್ತೆ. ಅದಕ್ಕೋಸ್ಕರ ಈ ಒಂದು UNCLOS ಅವರು BBNJ ಟ್ರೀಟಿಯನ್ನ ಜಾರಿ ತಗೊಂಡ್ಬರ್ತಿದ್ರು. KS ಮತ್ತು IAS ಎಕ್ಸಾಮ್ ಕ್ವಶನ್ಸ್ ಗಳಲ್ಲಿ ಇಂತಹ ಅಗ್ರಿಮೆಂಟ್ ಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿಬಿಡ್ತಾರೆ. ಭಾರತ ಈ ಒಂದು ಅಗ್ರಿಮೆಂಟ್ ಗೆ ಸೈನ್ ಕೂಡ ಹಾಕಿದೆ. ಹಾಗಿದ್ರೆ ಎಷ್ಟು ಪ್ರಸ್ತುತ ಸಂರಕ್ಷಣೆಯನ್ನ ಮಾಡೋದು, ಇದುವರೆಗೆ ಇವಾಗ ಯಾವ ರಾಷ್ಟ್ರಕ್ಕೂ ಸೇರದ ಸಮುದ್ರವನ್ನ ಸಂರಕ್ಷಣೆ ಮಾಡೋದಿಲ್ಲ ಅರ್ಥ. ಹಾಗೆ ಯಾವ ರಾಷ್ಟ್ರಕ್ಕೂ ಸೇರದ ಸಮುದ್ರವನ್ನ ಎಷ್ಟು ಪರ್ಸೆಂಟೇಜ್ ಪ್ರಪಂಚದಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಅಂತಂದ್ರೆ ಕೇವಲ 1.2% ಮಾತ್ರ. ವೆರಿ ಇಂಪಾರ್ಟೆಂಟ್. ಎಷ್ಟು? ಶೇಕಡ 1.2 ಮಾತ್ರ ಸಂರಕ್ಷಣೆಯನ್ನ ಮಾಡಿದ್ದಾರೆ. ಸೊ ಜಾಗತಿಕವಾಗಿರುವ 10% ಅಷ್ಟು ನೋಡಿ, ಇಲ್ಲಿ 10% ಅಷ್ಟು ಸಮುದ್ರ ಪ್ರಭೇದಗಳು ಆಲ್ರೆಡಿ ಅಳಿವಿನ ಹಂಚಿಗೆ ಹೋಗಿ. ಸೊ ಪ್ರಪಂಚದಲ್ಲಿ ಇರುವಂತಹ ಸಮುದ್ರ ಅಥವಾ ಪ್ರಪಂಚದಲ್ಲಿರುವ ಸಮುದ್ರಗಳಲ್ಲಿ ಇರುವಂತಹ ಪ್ರಭೇದಗಳು, ಆ ಸ್ಪೀಸಿಯಸ್ಗಳು ಏನಿವೆ ಆಲ್ರೆಡಿ ಎಂಡೇಂಜರ್ ಸ್ಪೀಸಿಯಸ್ ಅಥವಾ ಕೆಲವೊಂದುಗಳು ಏನು ಅಳಿವಿನ ಅಪಾಯಕ್ಕೆ ತಲುಪಿರೋದನ್ನ ನೋಡ್ತಾ ಹೋಗ್ತೀವಿ. ಕೇವಲ ಎಷ್ಟು ಪರ್ಸೆಂಟೇಜ್ ಅಷ್ಟು ಅಂತ ಹೇಳಿದ್ರೆ ಶೇಕಡ 10% ಅಷ್ಟು ಈ ICಯಲ್ಲಿ ಇರುವಂತಹ ಜೀವಿಗಳು ಅಳಿವಿನ ಹಂಚಿಗೆ ಹೋಗಿರೋದನ್ನ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಹಾಗಿದ್ರೆ ಇಲ್ಲಿ IC ಯಾವುದು ಅಂತ ನೋಡ್ತಾ ಹೋಗೋಣ. ಅಂದ್ರೆ ಇವಾಗ ಒಂದು ರಾಷ್ಟ್ರಕ್ಕೆ ಸೇರಿಲ್ಲ ಅಥವಾ ಯಾವುದೇ ರಾಷ್ಟ್ರಕ್ಕೆ ಸೇರಿಲ್ಲದಂತಹ ಸಮುದ್ರ ಭಾಗವನ್ನು ನಾವಿಲ್ಲಿ IC ಅಂತ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಪ್ ಅಲ್ಲಿ ತೋರಿಸೋದಾದ್ರೆ ಅದನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ ಇಲ್ಲೊಂದು ಸಮುದ್ರ ಇದೆ ಅಂತ ಅನ್ಕೊಳ್ಳಿ, ಇವಾಗ ಭಾರತ ಇದೆ ಅಂತ ಅನ್ಕೊಳ್ಳಿ. ಸೊ ಭಾರತಕ್ಕೆ ಕರಾವಳಿ ತೀರ, ಭಾರತದ ಕರಾವಳಿ ತೀರ ಇಂಟರ್ನಲ್ ವಾಟರ್ಸ್ ಅಂದ್ರೆ ಇಲ್ಲಿ ಬರುವಂತಹ ಐಲ್ಯಾಂಡ್ಸ್ ಗಳು ಆಗ್ಬೋದು, ಒಳಭಾಗದ ನೀರು, ಇದನ್ನ ಇಂಟರ್ನಲ್ ವಾಟರ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಭಾಗದನ್ನ ಈ ಸಮುದ್ರದಿಂದ ಮುಂದೆ ಬಂದ್ರೆ ಸೊ ಇಲ್ಲಿ ಯಾವುದು ಕೋಸ್ಟಲ್ ಏರಿಯಾ ಏನು ಬರುತ್ತಲ್ಲ, ಸೋರ್ ಏರಿಯಾ ಬರುತ್ತಲ್ಲ, ಆ ಸೋರ್ ಏರಿಯಾದಿಂದ 12 ನಾಟಿಕಲ್ ಮೈಲ್ಸ್ ಫಸ್ಟ್ ಬರುತ್ತೆ ಟೆರಿಟೋರಿಯಲ್ ಸಿ, ಇನ್ನೊಂದು ಕಂಟಿಜೆನ್ಸಿ ಬರೋದೆಷ್ಟು ಕೂಡ 12 ನಾಟಿಕಲ್ ಮೈಲ್ಸ್ ಅಷ್ಟು ಬರುತ್ತೆ. ಟೋಟಲ್ ಹರ್ಸ್ ನಿಮಗೆ ಭೂಮಿಯಿಂದ ಯಾವುದೇ ಒಂದು ರಾಷ್ಟ್ರದ ನಿಮಗೆ ಸೋರ್ ಏರಿಯಾದಿಂದ 22 ನಾಟಿಕಲ್ ಮೈಲ್ ವರೆಗೆ ಕಂಟಿಜೆನ್ಸಿ ಝೋನ್ ಬರುತ್ತೆ. 22 ಮೈಲ್ ಆದ್ಮೇಲೆ ಬರೋದು ನಿಮಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯವನ್ನು ನೋಡ್ತಾ ಹೋಗ್ತೀವಿ, EEZ. ಸೊ ಎಕ್ಸಾಂಪಲ್ ಕೇಳ್ತಾರೆ, EEZ ಎಷ್ಟು ಕಿಲೋಮೀಟರ್ ಹೋಗಿರುತ್ತೆ ಒಂದು ರಾಷ್ಟ್ರದಿಂದ? ಒಂದು ರಾಷ್ಟ್ರದ ಫಾರ್ ಎಕ್ಸಾಂಪಲ್ ಇಂಡಿಯಾ ಹೀಗಿದೆ ಅನ್ನೋದಾದ್ರೆ ಇಂಡಿಯಾದ ಇಲ್ಲಿಂದ 200 ನಾಟಿಕಲ್ ಮೈಲ್ 200 ನಾಟಿಕಲ್ ಮೈಲ್ ವರೆಗೂ ಕೂಡ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗಿರುತ್ತೆ. ಇಲ್ಲಿ ಭಾರತೀಯರು ಮೀನುಗಾರಿಕೆಯನ್ನ ಮಾಡಬಹುದು, ಪೆಟ್ರೋಲಿಯಂ ಅನ್ನ ತೆಗಿಬಹುದು, ಇಲ್ಲಿರುವಂತಹ ವಸ್ತು ಅಥವಾ ಯಾವುದೇ ಮಿನರಲ್ ಸಿಕ್ಕರೂ ಕೂಡ ತೆಗೆಬಹುದು. ಇವೆಲ್ಲವೂ ಕೂಡ ಭಾರತಕ್ಕೆ ಸೇರಿದ ಸಂಪನ್ಮೂಲ ಆಗಿರುತ್ತೆ. ಒಂದ್ ವೇಳೆ ಈ 200 ನಾಟಿಕಲ್ ಮೈಲ್ ಆದ್ಮೇಲೆ ಬರುತ್ತಲ್ಲ, ಇದನ್ನ ನಾವೇನ್ ಕರಿತಾ ಹೋಗ್ತೀವಿ, ಇದು ಯಾವ ರಾಷ್ಟ್ರದ ಅಡಿಯಲ್ಲೂ ಬರೋದಿಲ್ಲ, ಇದನ್ನ ನಾವು IC ಅಂತ ಕರಿತಾ ಹೋಗ್ತೀವಿ. IC ಅಂತಂದ್ರೆ ಏನು? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ, ಅಂದ್ರೆ ಒಂದು ರಾಷ್ಟ್ರದಿಂದ 200 ನಾಟಿಕಲ್ ಮೈಲ್ ದೂರವಾದ ಮೇಲೆ ಇರುವಂತ ಸಮುದ್ರವನ್ನು ನಾವು IC ಅಂತ ಕರಿತಾ ಹೋಗ್ತೀವಿ. ಈ BBNJ ನಿಮಗೆ BBNJ ಟ್ರೀಟಿ ಯಾವ್ದನ್ನ ಸಂರಕ್ಷಣೆ ಮಾಡಕ್ ಕೊಟ್ಟಿರೋದು? ಈ ರೀತಿಯ ICಯನ್ನ ಸಂರಕ್ಷಣೆಯನ್ನ ಮಾಡಕ್ಕೆ ಹೊರಟಿದೆ. ಇದಕ್ಕೆ ಭಾರತ ಕೂಡ ಅಗ್ರಿಮೆಂಟ್ಗೆ ಸೈನ್ ಅನ್ನು ಹಾಕಿರೋದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದನ್ನ ಬಹುತೇಕ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ಗಳು ಬಹುತೇಕ ಇರುತ್ತೆ, ನಾವಿಲ್ಲಿ ನೋಡ್ಬೋದು. ಇನ್ನು ಭಾರತದಲ್ಲಿ ಸೌತಾಂಪ್ಟನ್ ವಿಶ್ವವಿದ್ಯಾಲಯ, ಸೊ ಇಲ್ಲಿ ಭಾರತದಲ್ಲಿ UKಯ ಒಂದು ಯೂನಿವರ್ಸಿಟಿ UGC ಅಂಡರ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಎಲ್ಲಿ? ಭಾರತದ ಹರಿಯಾಣದ ಗುರುಗಾಂವ್ ಅಲ್ಲಿ. ಸೊ ಭಾರತದಲ್ಲಿ ಮೊದಲ ವಿಶ್ವವಿದ್ಯಾಲಯ ಇದೊಂದು, ಭಾರತದಲ್ಲಿ ಮೊದಲ ವಿಶ್ವವಿದ್ಯಾಲಯ, ಭಾರತದಲ್ಲಿ ಮೊದಲ ಒಂದು ಯೂನಿವರ್ಸಿಟಿ, ಫಾರಿನ್ ಯೂನಿವರ್ಸಿಟಿ ಬಂದು UGC ಅಂಡರ್ ಅಲ್ಲಿ. ಸೊ ಭಾರತದಲ್ಲಿ ಹರಿಯಾಣದ ಗುರುಗಾಂವ್ ಅಲ್ಲಿ. UK ಯೂನಿವರ್ಸಿಟಿ ಯಾವುದು? ಸೌತಾಂಪ್ಟನ್. ಸೊ ಈ ಸೌತಾಂಪ್ಟನ್ ಯೂನಿವರ್ಸಿಟಿ ಅವರು ಭಾರತದ UGC ಅಂಡರ್ ಅಲ್ಲಿ ಮೊದಲ ಬಾರಿ ಮಾಡ್ತಿದ್ದು, ಮೊದಲ ಫಾರಿನ್ ಯೂನಿವರ್ಸಿಟಿ ಇಂಡಿಯಾದಲ್ಲಿ ಓಪನ್ ಆಗ್ತಾ ಇರೋದು. ಹಾಗಾಗಿ ಇದನ್ನ ಎಕ್ಸಾಮ್ ಕೇಳುವ ಸಾಧ್ಯತೆ ಇರುತ್ತೆ. ಯಾವ ರಾಜ್ಯದಲ್ಲಿ ಓಪನ್ ಆಗ್ತದೆ ಅಂತ ಕೇಳಿದ್ರೆ ಹರಿಯಾಣದಲ್ಲಿ ಓಪನ್ ಆಗ್ತಿದೆ. ಯಾವ ಪ್ಲೇಸ್ ಅಲ್ಲಿ ಅಂತ ಕೇಳಿದ್ರೆ ಗುರುಗಾಂವ್. ಸೊ ಡೆಲ್ಲಿ ನಿಯರೆಸ್ಟ್ ಬರುತ್ತೆ, ಇದು ಗುರುಗಾಂವ್ ಅಲ್ಲಿ ಇದು ಓಪನ್ ಆಗ್ತಿದೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಸಾಮಾನ್ಯವಾಗಿ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಆನ್ಲೈನ್ ಅಲ್ಲಿ ಇದನ್ನ ನೋಡ್ಕೋಬಹುದು. ನೆಕ್ಸ್ಟ್, ಇತ್ತೀಚೆಗೆ ವಿಷಾಣು ಯುದ್ಧ ಅಭ್ಯಾಸನ ಮಾಡಿದ್ದಾರೆ. ಏನು ವಿಷಾಣು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ, ಇದು ಕೂಡ ಒಂದು ನಾವು ಯಾವ ಡ್ರಿಲ್ಗಳನ್ನ ಮಾಡ್ಕೊಳ್ತೀವಿ ಅಂದ್ರೆ ಜಾಯಿಂಟ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಳ್ತಿತ್ತಲ್ಲ, ಅದೇ ರೀತಿಯಲ್ಲಿ ಸಡನ್ ಆಗಿ ನಮಗೆ ನೋಡಿ 2020-21 ಕೋವಿಡ್ ಸಡನ್ ಆಗಿ ಬಂದ್ಬಿಡ್ತು, ಲಕ್ಷಾಂತರ ಜನ ಕಳ್ಕೊಂಡ್ವಿ ನಾವು. ಆದ್ರೆ ಯಾಕಂದ್ರೆ ನಮ್ಗೆ ಈ ತರದ್ದು ಸಿಚುವೇಶನ್ ಬರುತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಹಾಗಾಗಿ ಈಗ ಭಾರತ ಸರ್ಕಾರ ಏನ್ ಮಾಡ್ತಿದೆ, ಈ ರೀತಿಯ ಪ್ಯಾಂಡಮಿಕ್ ಸಿಚುವೇಶನ್ ಗಳಲ್ಲಿ ನಾವು ಯಾವ ರೀತಿಯ ಕೆಲಸವನ್ನ ಮಾಡಬೇಕು, ವೈರಸ್ ಔಟ್ ಬ್ರೇಕ್ ಆದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಾವು ಯಾವ ರೀತಿಯ ಮೆಜರ್ಸ್ ಗಳನ್ನು ತಗೋಬೇಕು ಅನ್ನೋದನ್ನ ಈ ಒಂದು ವಿಷಾಣು ವಿದ್ಯಾಭ್ಯಾಸದಲ್ಲಿ ಸ್ಟಡಿ ಮಾಡ್ತಾರೆ.
ಅಂತಂದ್ರೆ ಇದು ಕೂಡ ಒಂದು ಸಡನ್ ಆಗಿ ಪ್ಯಾಂಡಮಿಕ್ ಆಯಿತು ಅಂತಂದ್ರೆ ಆ ಟ್ರೈನಿಂಗ್ ಕೊಟ್ಟಿರ್ತೀವಲ್ಲ ಅವ್ರುಗಳು ಎಲ್ಲ ಪಾರ್ಟಿಸಿಪೇಟ್ ಮಾಡೋವಂಥದ್ದು. ಸೊ ಅಂದ್ರೆ ಪ್ಯಾಂಡಮಿಕ್ ಆದಾಗ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಅವೇರ್ನೆಸ್ ಮೂಡ್ಲಿಕ್ಕೋಸ್ಕರ ಈ ಒಂದು ವಿಷಾಣು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಇದನ್ನ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳಿ, ವಿಷಾಣು ವಿದ್ಯಾಭ್ಯಾಸ ಇದೊಂದು ವೈರಸ್ ವ್ಯಾಯಾಮ ಅಂತಂದ್ರೆ ಅದೊಂದು ಪ್ರಾಕ್ಟೀಸ್ ಮಾಡುವಂಥದ್ದು. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇದು ಯಾವ ಯೋಜನೆ ಅಡಿಯಲ್ಲಿ ಬರ್ತಿದೆ? ರಾಷ್ಟ್ರೀಯ ಒಂದು ಆರೋಗ್ಯ ಮಿಷನ್ ಅಥವಾ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಆಗಿದ್ರೆ ವಿಷಾಣು ವಿದ್ಯಾಭ್ಯಾಸ ಯಾರ ಅಂಡರ್ ಅಲ್ಲಿ ಮಾಡಿರುವಂತಹ ಪ್ರೋಗ್ರಾಮ್ ಇದು? ಸೊ ಇದನ್ನ ಎಲ್ಲಿ ಮಾಡಿದ್ರು, ಏನ್ ಮಾಡಿದ್ರು ನೋಡೋಣ. ಯಾರ ಅಂಡರ್ ಮಾಡಿರೋದು? ಇದು ಮಾಡಿರುವಂತದ್ದು ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಅಂಡರ್ ಅಲ್ಲಿ ಮಾಡಿದ್ದಾರೆ. ಇದು ಆಗಿದ್ದು ಎಲ್ಲಿ? ರಾಜಸ್ಥಾನದ ಅಜ್ಮೀರ್ ಡಿಸ್ಟ್ರಿಕ್ಟ್ ಅಲ್ಲಿ ಆಗಸ್ಟ್ 27ರಿಂದ 31ನೇ ತಾರೀಕುವರೆಗೂ ಕೂಡ ವಿಷಾಣು ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ಅಂತಂದ್ರೆ ಇಲ್ಲಿ ಅಲ್ಲಿರುವಂತಹ ಡಾಕ್ಟರ್ಸ್ ಗಳಾಗ್ಬೋದು, ನರ್ಸ್ ಗಳಾಗ್ಬೋದು, ಇವೆಲ್ಲೂ ಕೂಡ ಪ್ಯಾಂಡಮಿಕ್ ಟೈಮಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ವಾರಿಯರ್ ರೀತಿಯಲ್ಲಿ ಅದನ್ನ ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಬರ್ತಾರೆ. ಇದ್ರ ಉದ್ದೇಶ ಏನು? ಈ ವೈರಸ್ಗಳು ಹರಡುವಿಕೆಯನ್ನ ಕಡಿಮೆ ಮಾಡೋದು ಹೇಗೆ ಆ ಪ್ಯಾಂಡಮಿಕ್ ಟೈಮ್ ಅಲ್ಲಿ, ಹೌದಲ್ಲ? ಅದು ಮತ್ತೆ ಆ ವೈರಸ್ ನ ಸ್ಟಡಿ ಮಾಡೋದಾಗ್ಬೋದು, ವೈರಸ್ ನ ಗುರುತು ಮಾಡೋದಾಗ್ಬೋದು, ಯಾವ ವೈರಸ್ ಅಂತ ಸ್ಟಡಿ ಮಾಡೋದಾಗ್ಬೋದು. ಸಡನ್ ಆಗಿ ಔಟ್ ಬ್ರೇಕ್ ಆಗ್ಬಿಡುತ್ತೆ, ಹೌದಲ್ಲ? ಆ ವೈರಸ್ ಯಾವ್ದು ಗೊತ್ತಿರಲ್ಲ, ಟ್ರೀಟ್ಮೆಂಟ್ ಏನಂತ ಕೊಡ್ಲಿಕ್ಕೆ ಆಗಲ್ಲ ನಮಗೆ. ಆವಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನ ಇಮಿಡಿಯೇಟ್ಲಿ ಆಕ್ಷನ್ ಅಂತ ತಗೊಳ್ಳುವಂಥದ್ದು, ಮೆಡಿಸಿನ್ಸ್ ಗಳನ್ನ ಕೊಡುವಂಥದ್ದು ಇಂಥ ಪ್ರಾಕ್ಟೀಸ್ ಗಳಲ್ಲಿ ವಿಷಾಣು ವಿದ್ಯಾಭ್ಯಾಸದಲ್ಲಿ ಅದನ್ನ ಮಾಡಿದ್ದಾರೆ ಇವಾಗ ಇಂಡಿಯಾದಲ್ಲಿ. ಸೊ ಕ್ಲಿಯರ್, ಇದುವರೆಗೆ ಈ ತರ ಪ್ರಯತ್ನ ಮಾಡಿಲ್ಲ ಭಾರತದಲ್ಲಿ. ಇದು ಮೊದಲ ಬಾರಿಗೆ ಯಾವುದು ವಿಷಾಣು ವಿದ್ಯಾಭ್ಯಾಸವನ್ನ ಭಾರತದಲ್ಲಿ ಮಾಡಿರೋದು. ಇದು ಫಾರ್ ಎಕ್ಸಾಂಪಲ್ ಮನುಷ್ಯರ ಮೇಲೆ ಕೂಡ ಆಗ್ಬೋದು, ಪ್ರಾಣಿಗಳ ಮೇಲೆ ಕೂಡ ಆಗ್ಬೋದು. ಮನುಷ್ಯನ ಅನಾರೋಗ್ಯಕ್ಕೀಡಾದಾಗ ಮನುಷ್ಯರ ಮೇಲೆ ಕೂಡ ಈ ತರ ಔಟ್ಬ್ರೇಕ್ಗಳು ಆಗ್ತಿರ್ತವೆ, ಪ್ರಾಣಿಗಳ ಮೇಲೆ ಆಗ್ತವೆ. ಅಂತ ಟೈಮಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಾವಿಲ್ಲಿ ಮಾಡಬೇಕು ಅನ್ನೋದನ್ನ ಈ ಒಂದು ಮಿಷನ್ ಅಲ್ಲಿ ನಾವು ನೋಡ್ತೀವಿ. ಇದ್ರ ಜೊತೆಗೆ ಯಾವುದು ಈ ವ್ಯಾಯಾಮದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಹಾಗಿದ್ರೆ ಈ ಒಂದು ಯಾರ್ಯಾರು ಭಾಗವಹಿಸಿದ್ರು ಎಕ್ಸರ್ಸೈಸ್ ಅಲ್ಲಿ ಅಂತ ನೋಡೋದಾದ್ರೆ ಯಾವುದು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ರೋಗ ನಿಯಂತ್ರಕ ರಾಷ್ಟ್ರೀಯ ಕೇಂದ್ರ, ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ. ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ ಇತರೆ ಏಜೆನ್ಸಿಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗಿದ್ರೆ ಈ ವಿಷಾಣು ವಿದ್ಯಾಭ್ಯಾಸದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಇದರ ಉದ್ದೇಶ ಏನು? ಯಾವ ವೈರಸ್ ಔಟ್ ಬ್ರೇಕ್ ಆದಾಗ ಪ್ಯಾಂಡಮಿಕ್ ಸಮಯದಲ್ಲಿ ಯಾವ ರೀತಿಯ ಕಾರ್ಯಕ್ಷಮತೆ ನಾವು ಮರಿಬೇಕು, ಆ ವೈರಸ್ ಅನ್ನ ಕಂಡುಹಿಡಿಯೋದು ಹೇಗೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದೊಂದು ಒಂದು ಎಕ್ಸರ್ಸೈಸ್ ಅನ್ನ ಇಲ್ಲಿ ಮಾಡಿರುವಂತದ್ದು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಇದನ್ನ ಬಹುತೇಕ ಎಕ್ಸಾಮ್ ಕ್ವಶನ್ಸ್ ಕೂಡ ಕೇಳಬಹುದು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಪೋರ್ಟಲ್ ಕೂಡ ಜಾರಿಗೆ ತಗೊಬಂದಿದೆ. ಸರ್ ಅಂದ್ರೆ ಯಾವುದು? ಸೊ ವೆರಿ ಇಂಪಾರ್ಟೆಂಟ್. ಯಾವುದು? ಶಿ ಬಾಕ್ಸ್ ಪೋರ್ಟಲ್ ಅಂತ ಕರಿತಾ ಹೋಗ್ತೀವಿ. ಈ ಶಿ ಬಾಕ್ಸ್ ಪೋರ್ಟಲ್ ಅನ್ನ ಜಾರಿಗೆ ತಗೊಂಡ್ಬಂದಿರುವಂಥದ್ದು. ಹಾಗಿದ್ರೆ ಈ ಸಿ ಬಾಕ್ಸ್ ಪೋರ್ಟಲ್ ಅನ್ನ ಏನಕ್ಕೋಸ್ಕರ ಜಾರಿಗೆ ತಗೊಂಡ್ಬಂದಿದ್ದಾರೆ? ಸೊ ಮಹಿಳೆಯರು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಆಯ್ತು ಅಂತಂದ್ರೆ ಈ ಒಂದು ಪೋರ್ಟಲ್ಗೆ ಹೋಗಿ ಅವರಿಗೆ ಆಗಿರುವ ಕೇಸ್ಗಳನ್ನ ಇಲ್ಲಿ ದಾಖಲೆ ಮಾಡಬಹುದು. ಇಷ್ಟು ಕೂಡ ಪ್ರಮುಖವಾಗಿರುವಂತಹ ಇವತ್ತಿನ ಕರೆಂಟ್ ಅಫೇರ್ಸ್. ಇಷ್ಟೊಂದು ಕೂಡ ನಾವೇನ್ ಮಾಡಿರ್ತೀವಿ, ಇವತ್ತಿನ ಕ್ಲಾಸ್ PDF ನ ನಿಮಗೆ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದನ್ನ ಪ್ರಿಂಟ್ಔಟ್ ಕೂಡ ತಗೋಬಹುದು. ಸೊ ಕ್ಲಿಯರ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಈ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಇದೇ ತಿಂಗಳ 11ನೇ ತಾರೀಕು ಅಂದ್ರೆ ಡಿಸೆಂಬರ್ ತಿಂಗಳ 11ನೇ ತಾರೀಕಿಂದ NCGಯಲ್ಲಿ ಹೊಸ KS ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಮತ್ತೆ PSI ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗ್ತಿವೆ, ಗ್ರೂಪ್ C ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಿವೆ. ಸೊ ಇಂಟ್ರೆಸ್ಟ್ ಇರೋರು ಕೂಡ ಜಾಯ್ನ್ ಆಗ್ಬೋದು. ಮತ್ತೆ ಇನ್ನತ್ರ ಯಾವುದೇ ಎಕ್ಸಾಮ್ ಅನ್ನು ಕೂಡ ಟೆಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಿದ್ವಿ. PSI, KS, PDO ಯಾರು ಇಂಟ್ರೆಸ್ಟ್ ಇದ್ರೆ ಇದರಲ್ಲಿ ಟೆಟ್ ಸೀರೀಸ್ ಕೂಡ ತಗೋಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.